Hello students, welcome to today's class. So in today's class we are going to discuss about imperfections in solids, andre Schottky defect, Frenkel defect, like that. So different defects we are going to discuss. So adadmele P type and N type semiconductor ಬಗ್ಗೆ discuss ಮಾಡಿಕೊಂಡು so adadmele magnetic properties we are going to discuss in detail. Next we'll move to imperfections in solids. ಇಲ್ಲಿಂದ ಏನು ನಾವು ಡಿಸ್ಕಸ್ ಮಾಡ್ತೀವಿ, ಇದರಲ್ಲಿ 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇಂಪರ್ಫೆಕ್ಷನ್ ಇನ್ ಸಾಲಿಡ್ ಅಂದ್ರೇನು ನೋಡಿ. ಇಂಪರ್ಫೆಕ್ಷನ್ ಅಂತಂದ್ರೆ ಡಿಫೆಕ್ಟ್. ಇಂಪರ್ಫೆಕ್ಷನ್ ಅಂತಂದ್ರೆ ಡಿಫೆಕ್ಟ್, ಏನೋ ಒಂದು ಮಿಸ್ಸಿಂಗ್ ಇದೆ, ಪರ್ಫೆಕ್ಟ್ ಇಲ್ಲ, ಅದನ್ನ ನಾವು ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸ್ ಅಂತ ಕರಿತೀವಿ. Imperfection in solids or defects are nothing but irregularities in the arrangement of the constituent particles. ಇದೇನೋ irregularity in the arrangement of the constituent particles. ಈಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವುದೋ ಒಂದು ಮೆಟಲ್ ಫಾರ್ಮ್ ಆಗ್ತದೆ, ಅಥವಾ ಯಾವುದೋ ಒಂದು ಮೆಟಲ್ ರಾಡ್ ಇದೆ. ಮೆಟಲ್ ಒಂದು ಫಾರ್ಮ್ ಅನ್ನ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ, ಈಗ ರಾಡ್ ಮೆಟಲ್ ಐರನ್ ರಾಡ್ ಅನ್ನ ಶೀಟ್ ಕನ್ವರ್ಟ್ ಮಾಡಿದಾಗ, ಕನ್ವರ್ಟ್ ಮಾಡಬೇಕಾದ್ರೆ ಪಾಸಿಬಿಲಿಟಿ ಏನು, ಒಂದಷ್ಟು ಮೆಟಲ್ ಆಟಮ್ಸ್ ಆ ಒಂದು ಕ್ರಿಸ್ಟಲ್ ಸ್ಟ್ರಕ್ಚರ್ ಅನ್ನ ಬಿಟ್ಟು ದಟ್ ಕ್ಯಾನ್ ಲೀವ್ ದಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂಡ್ ಗೋ ಟು ದಿ ಔಟ್ ಆಫ್ ದ ಕ್ರಿಸ್ಟಲ್, ಲಾಸ್ ಆಗ್ಬೋದು. ಎರಡನೇದು, ಒಂದಷ್ಟು ಕ್ಯಾಟಿಯಾನ್ ಆನಿಯಾನ್ ಏನಿರ್ತದಲ್ಲ ಅದ್ರೊಳಗೆ, ರೈಟ್. ಸೊ ಈಗ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಮೆಟಲ್ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಈಗ NaCl ಇದೆ ಕ್ರಿಸ್ಟಲ್ ಸ್ಟ್ರಕ್ಚರ್, ಇಲ್ಲ ಸ್ಟ್ರಾನ್ಶಿಯಂ ಕ್ಲೋರೈಡ್ ಇಸ್ ಕ್ರಿಸ್ಟಲ್ ಸ್ಟ್ರಕ್ಚರ್, ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಅದರಲ್ಲಿ ಆನಿಯಾನ್ಸ್ ಮತ್ತೆ ಕ್ಯಾಟಿಯಾನ್ಸ್ ಎರಡೂ ಮಿಸ್ ಆಗಿ ಹೋಗ್ಬಿಡ್ಬೋದು, ಇಲ್ಲ ಆನಿಯಾನ್ಸ್ ಕ್ಯಾಟಿಯಾನ್ಸ್ ಬಂದ್ಬಿಟ್ಟು ಇಂಟರ್ಸ್ಟಿಷಿಯಲ್ ಸೈಟ್ ಗಳಿಗೆ ಹೋಗಿ ಆಕ್ಯುಪೈ ಆಗ್ಬೋದು. ಇವೆಲ್ಲವನ್ನು ನಾವು ಡಿಫೆಕ್ಟ್ ಅಂತ ಕರಿತೀವಿ. ಸೊ ಇಂತಹ ಡಿಫೆಕ್ಟ್ ಅನ್ನ ನಾವಿಲ್ಲಿ 2 ಟೈಪ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಒಂದು ಪಾಯಿಂಟ್ ಡಿಫೆಕ್ಟ್, ಇನ್ನೊಂದು ಲೈನ್ ಡಿಫೆಕ್ಟ್. ಅಂದ್ರೆ ಬಹಳ ಸಿಂಪಲ್. ಈಗ ಕ್ರಿಸ್ಟಲ್ ಸ್ಟ್ರಕ್ಚರ್ ಒಳಗೆ ಈ ರೀತಿ ಸ್ಪಿಯರ್ ಅರೇಂಜ್ಮೆಂಟ್ ಇರ್ತದೆ, ಹೌದಾ? ಸ್ಪಿಯರ್ ಅರೇಂಜ್ಮೆಂಟ್ ಇರ್ತದೆ. ಇಡೀ ಲೈನೇ ಮಿಸ್ ಆದ್ರೆ ಅದು ನಾವು ಲೈನ್ ಡಿಫೆಕ್ಟ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಒಳಗೆ ಯಾವ್ದಾದ್ರು ಒಂದೊಂದು ಪಾಯಿಂಟ್ ಮಿಸ್ ಆದ್ರೆ ವಿ ಕಾಲ್ ಇಟ್ ಆಸ್ ಪಾಯಿಂಟ್ ಡಿಫೆಕ್ಟ್ ಅಂತ ಕರಿತೀವಿ. ಬಹಳ ಸಿಂಪಲ್. ಇಡೀ ಲೈನೇ ಮಿಸ್ ಆಯ್ತು ಅಂದ್ರೆ ಲೈನ್ ಡಿಫೆಕ್ಟ್. ಅಂದ್ರೆ ಡಿಫೆಕ್ಟ್ ಪ್ರೆಸೆಂಟ್ ಇನ್ ದ ಹೋಲ್ ಲೈನ್ ಇಟ್ ಸೆಲ್ಫ್. ಪಾಯಿಂಟ್ ಡಿಫೆಕ್ಟ್ ಅಂತಂದ್ರೆ ಒಂದೊಂದು ಪಾಯಿಂಟ್ ಏನಾದ್ರೂ ಡಿಫೆಕ್ಟ್ ಇದ್ರೆ ದಟ್ ವಿ ಕಾಲ್ ಇಟ್ ಆಸ್ ಪಾಯಿಂಟ್ ಡಿಫೆಕ್ಟ್. ಅಂದ್ರೆ ಇದರಿಂದ ಏನ್ ಹೇಳಿಕತ್ತೀವಿ ನಾವು, ನಥಿಂಗ್ ಈಸ್ ಪರ್ಫೆಕ್ಟ್, ನಾಟ್ ಮೀ ಅಂಡ್ ನಾಟ್ ಯು ಅಂಡ್ ಇವನ್ ಸಾಲಿಡ್. ನಥಿಂಗ್ ಈಸ್ ಪರ್ಫೆಕ್ಟ್, ನೋಬಡಿ ಈಸ್ ಪರ್ಫೆಕ್ಟ್, ದೇರ್ ಶುಡ್ ಬಿ ಸಮ್ ಡಿಫೆಕ್ಟ್. ಗೊತ್ತಿರಲಿ. ಈಗ ಲೈನ್ ಡಿಫೆಕ್ಟ್ ನಮ್ಗೆ ಸಿಲೆಬಸ್ ಇಲ್ಲ, ನಾವು ಡಿಸ್ಕಸ್ ಮಾಡೋದಿಲ್ಲ. ಪಾಯಿಂಟ್ ಡಿಫೆಕ್ಟ್ ಅಂತ ಅಂದ್ರೆ ಸ್ಟೈಶೋಮೆಟ್ರಿಕ್ ಡಿಫೆಕ್ಟ್ ಇದೆ, ಅದ್ರೊಳಗೆ ಟೈಪ್ 1, ಟೈಪ್ 2 ನಾನ್ ಸ್ಟೈಶೋಮೆಟ್ರಿಕ್ ಇದೆ, ಟೈಪ್ 3 ಇಂಪ್ಯೂರಿಟಿ ಡಿಫೆಕ್ಟ್ ಇದೆ. ಬಹಳ ಸಿಂಪಲ್. ಪಾಯಿಂಟ್ ಡಿಫೆಕ್ಟ್ ಅಲ್ಲಿ ಸ್ಟೈಶೋಮೆಟ್ರಿಕ್ ಡಿಫೆಕ್ಟ್, ನಾನ್ ಸ್ಟೈಶೋಮೆಟ್ರಿಕ್, ಇಂಪ್ಯೂರಿಟಿ. ಸ್ಟೈಶೋಮೆಟ್ರಿ ಅಂದ್ರೆ ಒಂದು ಐಡಿಯಾ ಕೊಡ್ತೀನಿ ನೋಡಿ. ಸ್ಟೈಶೋಮೆಟ್ರಿ ಅಂತಂದ್ರೆ ರೇಷಿಯೋ ಈಸ್ ಮೇಂಟೈನ್ಡ್ ಅಂದ್ರೆ ರೇಷಿಯೋ ಹಾಗೆ ಇರ್ತದೆ, ಚೇಂಜ್ ಆಗುದಿಲ್ಲ. ನಾನ್ ಸ್ಟೈಶೋಮೆಟ್ರಿ ಅಂತಂದ್ರೆ ರೇಷಿಯೋ ಈಸ್ ಚೇಂಜ್ಡ್. ಸೊ ರೇಷಿಯೋ ಚೇಂಜ್ ಆಗಿಬಿಡ್ತದೆ. ಇಂಪ್ಯೂರಿಟಿ ಅಂತಂದ್ರೆ ಯಾವುದೋ ಒಂದು ಎಕ್ಸ್ಟರ್ನಲ್ ಇಂಪ್ಯೂರಿಟಿ ಬಂದು ಮೆಟಲ್ ಅಲ್ಲಿ ಆಕ್ಯುಪೈ ಆಗ್ತದೆ. ಇದು 3 ಡಿಫೆಕ್ಟ್. ನಮ್ದು ಪಾಯಿಂಟ್ ಡಿಫೆಕ್ಟ್ ನಮ್ಮ ಸಿಲೆಬಸ್ ಇದೆ, ಅದನ್ನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣತೆ. ಸೊ ಈಗ ಅದ್ರೊಳಗೆ ಫಸ್ಟ್ ಪಾಯಿಂಟ್ ಡಿಫೆಕ್ಟ್ ಹೇಗೆ ಆಗ್ತದ ಅಂತ ತೋರಿಸ್ತೀನಿ ನೋಡಿ. ಪಾಯಿಂಟ್ ಡಿಫೆಕ್ಟ್ ಅಂತ ಅಂದಾಗ ನೋಡಿ, ಈ ರೀತಿ ಎ ಬಿ ಆಟಮ್ಸ್ ಅರೇಂಜ್ ಇದೆ. ಇದ್ರೊಳಗೆ ರಿಮೆಂಬರ್ ನೋಡಿ, ಬಿ ಮಿಸ್ಸಿಂಗು, ಎ ಮಿಸ್ಸಿಂಗು. ಇಲ್ಲಿ ಬಿ ಇತ್ತು, ಇಲ್ಲಿ ಎ ಇತ್ತು, ಮಿಸ್ ಆಗಿಬಿಡ್ತು, ಹೌದಾ? ಈ ಡಿಫೆಕ್ಟ್ಸ್ ಅನ್ನ we will call it as point defect, and this defect is due to the fault in the arrangement of constituent particle. ಗೊತ್ತಿರಲಿ, ಪಾಯಿಂಟ್ ಡಿಫೆಕ್ಟ್ ಅಲ್ಲಿ it will arises due to the missing of some particles from the crystal lattice. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಆಗಬೇಕಾದ್ರೆ ಇಂತಹ ಡಿಫೆಕ್ಟ್ ಅರೈಸ್ ಆಗ್ತದೆ. ಸೊ ಅದೇ ಇನ್ನೊಂದು ನೋಡಿ, ವೇಕೆನ್ಸಿ ಡಿಫೆಕ್ಟ್. ಈಗ ಪಾಯಿಂಟ್ ಡಿಫೆಕ್ಟ್ ಅಂತ ನಾವು ಹೇಳಿದ್ವಲ್ಲ, ಈ ರೀತಿ ಏನು ವೇಕೆನ್ಸಿ ಕ್ರಿಯೇಟ್ ಆಗ್ತದೆ. ಸೊ ಪಾಯಿಂಟ್ ಡಿಫೆಕ್ಟ್ ಅಲ್ಲಿ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ದಟ್ ಇಂಟು 2 ಇಂಪಾರ್ಟೆಂಟ್ ಡಿಫೆಕ್ಟ್. ಒನ್ಸ್ ಅಗೇನ್, ಒಂದು ವೇಕೆನ್ಸಿ ಡಿಫೆಕ್ಟ್, ಇನ್ನೊಂದು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತೇಳಿ. ನೋಡಿ, ವೇಕೆನ್ಸಿ ಡಿಫೆಕ್ಟ್ ಒಳಗೆ ಏನಾಗ್ತದ ಅಂತಂದ್ರೆ, ವೇಕೆನ್ಸಿ ವೆನ್ ಸಮ್ ಆಫ್ ದ ಲೆಟೈಸ್ ಸೈಟ್ಸ್ ಆರ್ ವೇಕೆಂಟ್, ಕಂಪ್ಲೀಟ್ಲಿ ಹೋಗ್ಬಿಡ್ತದ ಹೊರಗೆ, ಹೀಗೆ ನೋಡಿ ಹೋಗ್ಬಿಡ್ತು. ಅದನ್ನ ನಾವು ವೇಕೆನ್ಸಿ ಡಿಫೆಕ್ಟ್ ಅಂತ ಕರೆದ್ವಿ. ವೇಕೆನ್ಸಿ ಡಿಫೆಕ್ಟ್ ಇದು ಯಾವ್ದು ಡೆಫಿನೇಷನ್ ಕೇಳೋದಿಲ್ಲ ನಿಮಗೆ, ಕಡೆಗೆ ನಂತರ ಕೇಳೋದು ನಿಮಗೆ ಸ್ಕಾಟ್ಕಿ ಡಿಫೆಕ್ಟ್, ಫ್ರೆಂಕೆಲ್ ಡಿಫೆಕ್ಟ್. ಅದನ್ನ ಹೇಳ್ತೀನಿ ಡೀಟೇಲ್ ಆಗಿ ಯಾವ ರೀತಿ ಡೆಫಿನೇಷನ್ ಬರೀಬೇಕಂತ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಏನ್ ನೆನಪಾಗಬೇಕು, ಪಾಯಿಂಟ್ ಡಿಫೆಕ್ಟ್ ಅಂದ ತಕ್ಷಣ ಕ್ರಿಸ್ಟಲ್ ಲೆಟೈಸ್ ಒಳಗೆ ಪಾಯಿಂಟ್ ಮಿಸ್ಸಿಂಗ್ ಇರ್ತದೆ. ಮಿಸ್ಸಿಂಗ್ ಅಂತಂದ್ರೆ 2 ಆಪ್ಷನ್. ಒಂದು ಕಂಪ್ಲೀಟ್ಲಿ ಮಿಸ್ ಆಗಿ ಹೊರಗಡೆ ಹೋಗೋದು, ಇನ್ನೊಂದು ಅಲ್ಲೇ ರಿಅರೇಂಜ್ಮೆಂಟ್ ಆಗೋದು.
ಹೇಗೆ ನೋಡಿ, ವೇಕೆನ್ಸಿ ಡಿಫೆಕ್ಟ್ ಒಳಗೆ ಜಸ್ಟ್ ಇಮ್ಯಾಜಿನ್ ಇದು ಒಂದು ಕ್ಲಾಸ್ ರೂಮ್ ಅಂತ ಇಟ್ಕೊಳ್ಳಿ. ಕ್ಲಾಸ್ ರೂಮ್ ದೊಳಗೆ ರಿಮೆಂಬರ್ ಫಸ್ಟ್ ಸೊ 16 ಸ್ಟೂಡೆಂಟ್ಸ್ ವ್ಯಾರ್ ಸಿಟಿಂಗ್ ಇನ್ ದ ಕ್ಲಾಸ್ ರೂಮ್. ಏನ್ ಮಾಡ್ಬಿಡ್ತೀನಿ ನಾನು, ಏನೋ ನನ್ನ ಕ್ಲಾಸ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅಂತ ಹೇಳಿ ಇವನೊಬ್ಬವನ್ನ ಮತ್ತೆ ಇವನೊಬ್ಬವನ್ನ ಇರ್ಬೇಕು ಅದ ಸಾರಿ ಇವನೊಬ್ಬವನ್ನ ಇಬ್ರು ಹೊರಗೆ ಹಾಕ್ಬಿಡ್ತೀನಿ ನಾನು. ಆ ಕ್ಲಾಸ್ ರೂಮ್ ಇಂದ ಹೊರಗೆ ಹಾಕ್ಬಿಟ್ಟೆ. ಅವಾಗ ಏನಾಯ್ತು, ಕ್ಲಾಸ್ ರೂಮ್ ಅಲ್ಲಿ ಅವರು ಕುಂತಹ ಜಾಗದಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಯ್ತು, ಎಂಟಿ ವೇಕೆನ್ಸಿ ಕ್ರಿಯೇಟ್ ಆಯ್ತು. ದಿಸ್ ಈಸ್ ನಥಿಂಗ್ ಬಟ್ ವೇಕೆನ್ಸಿ ಡಿಫೆಕ್ಟ್ when some of the lattice sites are vacant. Now remember, since ಈಗೇನಾಯ್ತು, ಈಗ ನನ್ನ ಕ್ಲಾಸ್ ರೂಮ್ ದೊಳಗೆ 16 ಸ್ಟೂಡೆಂಟ್ಸ್ ಇದ್ರು, ಇಬ್ರು ಹೊರಗೆ ಹಾಕಿದ ಮೇಲೆ ಕ್ಲಾಸ್ ರೂಮ್ ಸ್ಟ್ರೆಂತ್ 14 ಆಯ್ತು. 14 ಆಯ್ತು ಅಂತಂದ್ರೆ ನಂಬರ್ ಕಡಿಮೆ ಆಯ್ತು ಅಂದ್ರೆ ಈ ಕೇಸ್ ಒಳಗೆ ಮಾಸ್ ಕಡಿಮೆ ಆಯ್ತು ಅಂತ ಹೇಳ್ತೀನಿ ನಾನು. ಮಾಸ್ ಕಡಿಮೆ ಆಯ್ತು, ಮಾಸ್ ಕಡಿಮೆ ಆಯ್ತು, ಬಟ್ ವಾಲ್ಯೂಮ್ ಚೇಂಜ್ ಆಗಿಲ್ಲ. ಗೊತ್ತಿರ್ಲಿ, ವಾಲ್ಯೂಮ್ ಚೇಂಜ್ ಆಗುದಿಲ್ಲ. ವಾಲ್ಯೂಮ್ ಯಾಕೆ ಚೇಂಜ್ ಆಗುದಿಲ್ಲ? ಆ ಕ್ಲಾಸ್ ರೂಮ್ ಅಲ್ಲಿ ವಾಲ್ಯೂಮ್ ಅಂತಂದ್ರೆ ಆ ಡೆಸ್ಕ್ ಸೈಜ್ ಏನಿದೆ ಅದು ಚೇಂಜ್ ಆಗುದಿಲ್ಲ. ಆ ಪಾರ್ಟಿಕಲ್ ಹೊರಗೆ ಹೋಯ್ತು, ಆ ಸ್ಟೂಡೆಂಟ್ ಹೊರಗೆ ಹೋದ್ರು, ಮಾಸ್ ಕಡಿಮೆ ಆಯ್ತು. ಮಾಸ್ ಕಡಿಮೆ ಆದ್ಮೇಲೆ ಡೆನ್ಸಿಟಿ ಕಡಿಮೆ ಆಗ್ಲೇಬೇಕಲ್ಲ. ಸೊ ಡೆನ್ಸಿಟಿ ಅಂದ್ರೆ ಸೊ ಈ ಕೇಸ್ ಒಳಗೆ ಏನು, ಈ ಮೆಟಲ್ ಕೇಸ್ ಅಥವಾ ಈ ರೀತಿ ಸಾಲಿಡ್ ಕೇಸ್ ಒಳಗೆ ಡೆನ್ಸಿಟಿ ಕಡಿಮೆ ಆಯ್ತು. ಬಿಕಾಸ್ ಡೆನ್ಸಿಟಿ ಇಸ್ ಕೂಡ ಮಾಸ್ ಬೈ ವಾಲ್ಯೂಮ್, ರೈಟ್? ಮಾಸ್ ಕಡಿಮೆ ಆದ್ಮೇಲೆ ಡೆನ್ಸಿಟಿ ಕಡಿಮೆ ಆಗ್ಲೇಬೇಕು. ಸೊ ಡೆನ್ಸಿಟಿ ಕಡಿಮೆ ಆಯ್ತು ಅಂದ್ರೆ ವೇಕೆನ್ಸಿ ಡಿಫೆಕ್ಟ್ ಇಸ್ ದ ಒನ್ ವಿಚ್ ಇಸ್ ಅರೈಸಸ್ ಡ್ಯೂ ಟು ಲಾಸ್ ಆಫ್ ದಿ lattice points which results in decrease in density. ಗೊತ್ತಿರಲಿ, ರೈಟ್? ಸೊ ವೆರಿ ಇಂಪಾರ್ಟೆಂಟ್, ವೇಕೆನ್ಸಿ ಡಿಫೆಕ್ಟ್. ಸ್ಟೈಚೋಮೆಟ್ರಿದಲ್ಲಿ ವೇಕೆನ್ಸಿ ಡಿಫೆಕ್ಟ್. ಇಲ್ಲಿ ನೋಡಿ, ಸ್ಟೈಚೋಮೆಟ್ರಿ ಮೇಂಟೈನ್ ಆಯ್ತು. ಯಾಕೆ ಮೇಂಟೈನ್ ಆಯ್ತು? ಫಸ್ಟ್ ಏನು 16 ಇತ್ತಲ್ಲ, ಈಗ 14 ಆಯ್ತು. ಅಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಾನು ಇದರಲ್ಲಿ ಈ 16 ಅಲ್ಲಿ 8 ಕ್ಯಾಟಯಾನ್ ಅಂತ ತಗೋತೀನಿ, 8 ಆನಿಯಾನ್ ಅಂತ ತಗೋತೀನಿ. ಒಂದು ಕ್ಯಾಟಯಾನ್ ಒಂದು ಆನಿಯಾನ್ ಹೋಯ್ತು ಅಂದ್ರೆ ರೇಷಿಯೋ 1:1 ಉಳಿತಾ. At the end of this also it is left with 1:1 ratio only. ಅದಕ್ಕೆ ಹೇಳಿದ್ದು ರೇಷಿಯೋ ರಿಮೇನ್ ಸೇಮ್. ಇಟ್ ಈಸ್ ಕಾಲ್ಡ್ as ಸ್ಟೈಚೋಮೆಟ್ರಿಕ್ ಡಿಫೆಕ್ಟ್. ನೋಡಿ, ಸ್ಟೈಚೋಮೆಟ್ರಿದಲ್ಲಿ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಲ್ಲಿ ಏನಾಯ್ತು, in this particular case when some extra constituent particles occupy interstitial site. ಗೊತ್ತಿರಲಿ, when some extra constituent particles occupy interstitial site. ನೋಡಿ, ಹೊರಗಿನಿಂದ ಬಂದು ಇಲ್ಲಿ ಆಕ್ಯುಪೈ ಆಯ್ತು. ನೋಡಿ, ಕರೆಕ್ಟಾ? ನೋಡಿ, ಹೊರಗಿನಿಂದ ಬಂದು ಇಲ್ಲಿ ಆಕ್ಯುಪೈ ಆಯ್ತು, ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್, ರೈಟ್? ಸಿನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆಕ್ಚುಲಿ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಲ್ಲಿ ಇದು ಒಂದು ತೋರಿಸಿದಾರೆ ಅವರು, ಆಕ್ಚುಲಿ ಎರಡು ತೋರಿಸಬೇಕು. ಒಂದು ಇಲ್ಲಿ ಅಟ್ಯಾಚ್ ಆದ್ರೆ ಇನ್ನೊಂದು ಇಲ್ಲಿ ಬಂದು ಹೋಗ್ತದೆ, ಇಲ್ಲಿ ಬಂದಿರ್ತದೆ. ಅಂದ್ರೆ ಅವಾಗ ಇದು ಸ್ಟೈಚೋಮೆಟ್ರಿಕ್ ಡಿಫೆಕ್ಟ್. ಆಕ್ಚುಲಿ ಎರಡು ತೋರಿಸಬೇಕು ಅದನ್ನ, ಇರ್ಲಿ. ಸೊ ಯಾಕಂದ್ರೆ ಇದು ಸ್ಟೈಚೋಮೆಟ್ರಿಕ್ ಡಿಫೆಕ್ಟ್ ಒಳಗೆ ಬರ್ತದೆ. ಸಿನ್ಸ್ ಮಾಸ್ ಇನ್ಕ್ರೀಸಸ್, ಯಾಕಂದ್ರೆ ನಂಬರ್ ಜಾಸ್ತಿ ಆಯ್ತಾ, ಮಾಸ್ ಜಾಸ್ತಿ ಆಗ್ತದ. ಮಾಸ್ ಜಾಸ್ತಿ ಆದ್ಮೇಲೆ ಡೆನ್ಸಿಟಿ ಚೇಂಜ್ ಆಗ್ತದೆ, ಡೆನ್ಸಿಟಿ ಇನ್ಕ್ರೀಸಸ್. ರಿಮೆಂಬರ್, ಡೆನ್ಸಿಟಿ ಇನ್ಕ್ರೀಸಸ್. ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಅಂದಾಗ ಈ ಕೇಸ್ ಒಳಗೆ when some extra constant particles will come and occupy the interstitial sites ಅಂದ್ರೆ ವೈಟ್ಸ್, ಮಾಸ್ ಇನ್ಕ್ರೀಸಸ್, ವಾಲ್ಯೂಮ್ ಚೇಂಜ್ ಆಗೋದಿಲ್ಲ, ಸೇಮೇ ಇರ್ತದೆ. ಡೆನ್ಸಿಟಿ ಆಫ್ ದ ಕ್ರಿಸ್ಟಲ್ ಇನ್ಕ್ರೀಸಸ್. ರಿಮೆಂಬರ್, ಇದು ಡಿಫರೆನ್ಸ್ ಬಿಟ್ವೀನ್ ವೇಕೆನ್ಸಿ ಡಿಫೆಕ್ಟ್ ಅಂಡ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ವೇಕೆನ್ಸಿ ದೊಳಗೆ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ, ಇಂಟರ್ಸ್ಟಿಷಿಯಲ್ ದೊಳಗೆ ಡೆನ್ಸಿಟಿ ಇನ್ಕ್ರೀಸ್ ಆಗ್ತದೆ. ವೇಕೆನ್ಸಿ ಒಳಗೆ ಇಟ್ ವಿಲ್ ಬಿ ಲಾಸ್ ಫ್ರಾಮ್ ದ ಸಿಸ್ಟಮ್ ಅಂಡ್ ಇದ್ರೊಳಗೆ ಎಡಿಷನ್ ಟು ದ ಸಿಸ್ಟಮ್, ಹೊರಗಿನಿಂದ ಆಡ್ ಆಯ್ತು, ಇಲ್ಲಿ ಅದ್ರೊಳಗೆ ಹೋಯ್ತು, ಇದರಲ್ಲಿ ಬಂತು. ಗೊತ್ತಿರಲಿ. ನೆಕ್ಸ್ಟ್, ಸ್ಟೈಚೋಮೆಟ್ರಿಕ್ ಡಿಫೆಕ್ಟ್ ಒಳಗೆ we will discuss about two important type. One is Schottky defect. ಇದನ್ನ ನಾವು ಒಬ್ಬೊಬ್ರು ಒಂದೊಂದು ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಇದನ್ನ. ಓಕೆ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬೊಬ್ರು Schottky defect ಅಂತಾರೆ, Schottky. ಇನ್ನೊಬ್ರು Schottky's defect ಅಂತ ಹೇಳ್ತಾರೆ, Schottky defect ಅಂತ ಹೇಳಿ. ಅವ್ರವ್ರಿಗೆ ಬಿಟ್ಟಿದ್ದು, ಅದೇನ್ ಮಾಡಕ್ ಬರುದಿಲ್ಲ, ಇರ್ಲಿ. Schottky defect and Frenkel defect comes under stoichiometric defect only. So stoichiometric defect ಅಂತಂದ್ರೆ ಅಲ್ಲಿ ರೇಷಿಯೋ ಮೇಂಟೈನ್ ಆಗ್ತದೆ. In this case you can say this is the structure what we have cations and anions. ಈಗ ಏನ್ ಮಾಡ್ತೀವಿ, Schottky defect ಯಾವಾಗ ಬರ್ತದೆ ಅಂತಂದ್ರೆ when it arises only when there is a missing of equal number of cations and anions. ಅಂದ್ರೆ equal number of cations ಮತ್ತೆ anions ಮಿಸ್ಸಿಂಗ್ ಆಗಬೇಕು, then we can call it a Schottky defect. 1 marks definition ಅಂತ ಕೇಳಿದ್ರೆ ಇದನ್ನ ಬರೀಬೇಕು. This is the defect which arises due to the missing of equal number of cations and anions from their lattice sites ಅಂತ ಹೇಳಿ. ಸೊ ಹೇಗಾಗ್ತದ ನೋಡಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ನೋಡಿ, ಇದು ಒಂದು ಹೌದಾ, ಮಿಸ್ಸಿಂಗ್ ಆಗ್ಬಿಡ್ತು. ಈಕ್ವಲ್ ನಂಬರ್ ಮಿಸ್ ಆಗ್ತದೆ ಇದರಲ್ಲಿ. ಈಕ್ವಲ್ ನಂಬರ್ ಮಿಸ್ ಆದ್ರೆ ಮಾತ್ರ Schottky defect ಅಂತ ಕರಿತೀವಿ ನಾವು. ಸೊ ಈಕ್ವಲ್ ನಂಬರ್ ವಿಲ್ ಬಿ ಮಿಸ್ಸಿಂಗ್. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್, ವಾಲ್ಯೂಮ್ ರಿಮೇನ್ಸ್ ಸೇಮ್, ವಾಲ್ಯೂಮ್ ಚೇಂಜ್ ಆಗೋದಿಲ್ಲ, ಬಟ್ ಡೆನ್ಸಿಟಿ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಸೊ ಡೆನ್ಸಿಟಿ ಡೆಫಿನೆಟ್ಲಿ ಡಿಕ್ರೀಸಸ್ ಬಿಕಾಸ್ ಮಾಸ್ ಡಿಕ್ರೀಸಸ್. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ Schottky defect ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಎಕ್ಸಾಂಪಲ್ ನೋಡಿ, ನೀವು NaCl ಕೊಡ್ಬೋದು, KCl ಕೊಡ್ಬೋದು, CSCl ಕೊಡ್ಬೋದು. ಸೊ ಜನರಲಿ more ionic compounds which is having a difference in the cations and anions size, that we can consider Schottky defect. So in this particular case,
ions are missing from the crystal lattice in equal number ನೋಡಿ ಸೇಮ್ ನಂಬರ್ ಮಿಸ್ ಆಗ್ತಾ ಇದೆ. ಇದಕ್ಕೆ ಇದನ್ನ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಕರಿತೀವಿ. ಸೊ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ. ಕನ್ಫ್ಯೂಸ್ ಆಗ್ತದೆ ಗೊತ್ತಿರಲಿ, ಸ್ಕಾಟ್ಕಿ ಡಿಫೆಕ್ಟ್ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ, ಮುಂದೆ ಫ್ರೆಂಕೆಲ್ ಡಿಫೆಕ್ಟ್ ಆಗೋದಿಲ್ಲ, ಕನ್ಫ್ಯೂಸ್ ಆಗ್ತದೆ. ಬಟ್ ಕ್ಲಾರಿಟಿ ಇರಲಿ, ಸ್ಕಾಟ್ಕಿ ಡಿಫೆಕ್ಟ್ ಅಂತಂದ್ರೆ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ. ಅದನ್ನ ನಾವು ಫ್ರೆಂಕೆಲ್ ಡಿಫೆಕ್ಟ್ ಅಂತ ಯಾವಾಗ ಹೇಳ್ತೀವಿ? ಫ್ರೆಂಕೆಲ್ ಡಿಫೆಕ್ಟ್ ಅಂತಂದ್ರೆ ದಿಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಕ್ಯಾಟಿಯಾನ್ಸ್ ಫ್ರಾಮ್ ದೇರ್ ಲೆಟೈಸ್ ಸೈಟ್ಸ್ into the crystal site, interstitial site. ಇಲ್ಲಿ ಡಿಫರೆನ್ಸ್ ನೋಡಿ, ಕ್ಯಾಟಿಯನ್ ಅಂಡ್ ಆನಿಯಾನ್ ಇದೆ. ಕ್ಯಾಟಿಯಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ, ಅಂದ್ರೆ ಇವೆಲ್ಲ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಇವು, ಹೌದಾ? ಇವೆಲ್ಲ ಇಂಟರ್ಸ್ಟಿಷಿಯಲ್ ಸೈಟ್ಸ್. ಈ ಜಾಗದಲ್ಲಿ ಕ್ಯಾಟಿಯಾನ್ ಬಂದು ಆಕ್ಯುಪೈ ಆಗ್ತದೆ, ಹೊರಗಿನಿಂದ ಬರೋದಿಲ್ಲ. ಇಲ್ಲೇ ಇರುವಂತ ಒಂದು ಕ್ಯಾಟಿಯಾನ್ ತನ್ನ ಮೊದಲಿನ ಒರಿಜಿನಲ್ ಸ್ಪೇಸ್ ಅನ್ನ ಬಿಟ್ಟು ಇಂಟರ್ಸ್ಟಿಷಿಯಲ್ ಸೈಟ್ಸ್ ಹೋಗಿ ಆಕ್ಯುಪೈ ಆಗ್ತದೆ. ನೋಡಿ, ಕರೆಕ್ಟ್ ಆಗಿ ನೋಡಿ. ಸೊ ಸಿ ಹಿಯರ್, ಸೊ ಪ್ಲಸ್ ಚಾರ್ಜ್ ನೋಡಿ, ಇಲ್ಲಿರೋದು ಇಲ್ಲಿ ಇಂಟರ್ಸ್ಟಿಷಿಯಲ್ ಸೈಟ್ ಇಲ್ಲಿಗೆ ಬಂದು ಆಕ್ಯುಪೈ ಆಯ್ತು. ಅಂದ್ರೆ ಇದರಲ್ಲೂ ಕೂಡ ರೇಷಿಯೋ ಮೇಂಟೈನ್ ಆಯ್ತು, ಬಿಕಾಸ್ ನೋ ಅಯಾನ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದ ಕ್ರಿಸ್ಟಲ್ ಲ್ಯಾಟಿಸ್. ಅಂದ್ರೆ ಡೆನ್ಸಿಟಿ ರಿಮೇನ್ಸ್ ಸೇಮ್, ಡೆನ್ಸಿಟಿ ಚೇಂಜ್ ಆಗೋದಿಲ್ಲ, ರೈಟ್? ಬಹಳ ಸಿಂಪಲ್. ಫ್ರೆಂಕೆಲ್ ಡಿಫೆಕ್ಟ್ ಅಂಡ್ ಸ್ಕಾಟ್ಕಿ ಡಿಫೆಕ್ಟ್. ಸ್ಕಾಟ್ಕಿ ಡಿಫೆಕ್ಟ್ ಡೆನ್ಸಿಟಿ ಡಿಕ್ರೀಸಸ್, ಫ್ರೆಂಕೆಲ್ ಡಿಫೆಕ್ಟ್ ದೇರ್ ಇಸ್ ನೋ ಚೇಂಜ್ ಇನ್ ದ ಡೆನ್ಸಿಟಿ. ಫ್ರೆಂಕೆಲ್ ಡಿಫೆಕ್ಟ್ ಒಳಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಕ್ಯಾಟಿಯಾನ್ ಫ್ರಮ್ ದೇರ್ ಲೆಟೈಸ್ ಸೈಟ್ ಟು ದಿ ಇಂಟರ್ಸ್ಟಿಷಿಯಲ್ ಸೈಟ್ ಇರ್ತದೆ. ಬಟ್ ಫ್ರೆಂಕೆಲ್ ಸ್ಕಾಟ್ಕಿ ಡಿಫೆಕ್ಟ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಕ್ಯಾಟಿಯಾನ್ಸ್ ಅಂಡ್ ಆನಿಯಾನ್ಸ್ ಮಿಸ್ಸಿಂಗ್ ಆಗ್ತದೆ. ಎಕ್ಸಾಂಪಲ್ ನೋಡಿ ಇದಕ್ಕೆ, ZNS, AgCl, AgBr ಎಕ್ಸೆಟ್ರಾ. ಇದರಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, AgBr 1 ಮಾರ್ಕ್ ಕ್ವಶನ್ ಇದನ್ನ ಕೇಳಿದ್ದಿದೆ. AgBr ಶೋಸ್ ಬೋತ್ ಫ್ರೆಂಕೆಲ್ ಆಸ್ ವೆಲ್ ಆಸ್ ಸ್ಕಾಟ್ಕಿ ಡಿಫೆಕ್ಟ್. AgBr ಶೋಸ್ ಬೋತ್ ಡಿಫೆಕ್ಟ್. ಎಲ್ಲರೂ ತೋರಿಸೋದಿಲ್ಲ, AgBr ಮಾತ್ರ ಎರಡೂ ಡಿಫೆಕ್ಟ್ ಅನ್ನು ತೋರಿಸ್ತದೆ ಅನ್ನೋದು ಗೊತ್ತಿರಲಿ. ದಿಸ್ ಇಸ್ ಅಬೌಟ್ ಫ್ರೆಂಕೆಲ್ ಡಿಫೆಕ್ಟ್ ಅಂಡ್ ಸ್ಕಾಟ್ಕಿ ಡಿಫೆಕ್ಟ್. ಬಹಳ ಸಿಂಪಲ್ ಇರ್ತದೆ, ಬಹಳ ಸಿಂಪಲ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಕೇಳಿದ್ರು ಬಹಳ ಸಿಂಪಲ್ ಆಗಿ ಕೇಳ್ತಾರೆ. ಇದು ಡಿಫರೆನ್ಸ್ ನೋಡಿ, 2 ಮಾರ್ಕ್ಸ್ ಗೆ ಕಂಪಲ್ಸರಿ ಓದ್ಕೊಂಡು ಹೋಗ್ಲೇಬೇಕು. 2 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ ಕ್ವಶನ್ ಯಾವ ರೀತಿ ಅಂದ್ರೆ 2 ಮಾರ್ಕ್ಸ್ ಡಿಫರೆನ್ಸ್ ಬಿಟ್ವೀನ್ ಸ್ಕಾಟ್ಕಿ ಅಂಡ್ ಫ್ರೆಂಕೆಲ್ ಅಂತ ಕೇಳ್ತಾರೆ. ಅದನ್ನ ಬಿಟ್ಟು ಇನ್ನೊಂದು ರೀತಿ ಯಾವ ಕೇಳ್ತಾರೆ, ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ವಾಟ್ ಈಸ್ ಸ್ಕಾಟ್ಕಿ ಡಿಫೆಕ್ಟ್ ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ವಾಟ್ ಈಸ್ ಫ್ರೆಂಕೆಲ್ ಡಿಫೆಕ್ಟ್ ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ ಸಪರೇಟ್ ಆಗಿ. ಎರಡೂ ಕೇಳಿದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕಾಟ್ಕಿ ಡಿಫೆಕ್ಟ್ ಅಂಡ್ ಫ್ರೆಂಕೆಲ್ ಡಿಫೆಕ್ಟ್ ಅಂತ ಕೇಳ್ತಾರೆ. ಸೊ ಈ ಕೇಸ್ ಒಳಗೆ ಏನ್ ಮಾಡಬೇಕು ಅಂತಂದ್ರೆ, ಡಿಫರೆನ್ಸ್ ಡೆಫಿನಿಷನ್ ಕೇಳಿದ್ರೆ, ಸ್ಕಾಟ್ಕಿ ಡಿಫೆಕ್ಟ್ ಡೆಫಿನಿಷನ್ ವಿತ್ ಎಕ್ಸಾಂಪಲ್ ಕೇಳಿದ್ರೆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. And first point is the definition. ಗೊತ್ತಿರಲಿ, ಇದೇ ಡೆಫಿನಿಷನ್ ಬರೀಬೇಕು. You cannot write Schottky defect is the defect which results in decrease in density ಅಂದ್ರೆ ಡೆಫಿನಿಷನ್ ಅಲ್ಲ ಅದು. ಯಾಕೆ ಬರ್ತದೆ Schottky defect ಅನ್ನೋದು ಡೆಫಿನಿಷನ್. The definition is that it is due to missing of equal number of cations and anions from lattice sites ಅಂತ ಬರೀಬೇಕು. Frenkel defect, it is due to missing of cations from lattice site and occupying interstitial site ಅಂತ ಬರೀಬೇಕು. ಎರಡನೇ ಡಿಫರೆನ್ಸ್ ನೀವು ಬೇಕಾದ್ರೆ ಇಲ್ಲಿ ಡಿಕ್ರೀಸ್ ಇನ್ ಡೆನ್ಸಿಟಿ, ಡಸ್ ನಾಟ್ ಡಿಕ್ರೀಸ್ ಇನ್ ಡೆನ್ಸಿಟಿ ಅಂತ ಬರೀರಿ. 1 ಮಾರ್ಕ್ಸ್ ಹೀಗೂ ಕೇಳಿದ್ದಿದೆ, which defect results in decrease in density, which effect results in increase in density. ಹೀಗೆ ಅಂದ್ರೆ increase in density ಇಲ್ಲ ಇಲ್ಲಿ, which effect does not have any change in the density. ಈ ಟೈಪ್ ಕ್ವಶನ್ ನ ಕೇಳಬಹುದು. ಥರ್ಡ್ ಇಂಪಾರ್ಟೆಂಟ್ ಡಿಫರೆನ್ಸ್ ಅಂದ್ರೆ ಅಯಾನಿಕ್ ಕಂಪೌಂಡ್ಸ್ ಆರ್ ಆಫ್ ಲಾರ್ಜ್ ಡಿಫರೆನ್ಸ್ ಇನ್ ದ ಸ್ಮಾಲ್ ಡಿಫರೆನ್ಸ್ ಇನ್ ದ ಕ್ಯಾಟಿಯನ್ ಅಂಡ್ ಆನಿಯಾನ್. ಸೊ ಅಂದ್ರೆ ಸಿಮಿಲರ್ ಸೈಜ್ ಇದ್ರೆ ಅಯಾನಿಕ್ ಕಂಪೌಂಡ್ ಸ್ಕಾಟ್ಕಿ ಡಿಫೆಕ್ಟ್ ತೋರಿಸ್ತದೆ. ಜನರಲಿ ಸ್ವಲ್ಪ ಲಾರ್ಜ್ ಡಿಫರೆನ್ಸ್ ಇದ್ರೆ ಫ್ರೆಂಕೆಲ್ ಡಿಫೆಕ್ಟ್ ತೋರಿಸ್ತದೆ. ಇವು ಮೂರು ಡಿಫರೆನ್ಸ್ ವೆರಿ ಇಂಪಾರ್ಟೆಂಟ್. ಸೊ 2 ಮಾರ್ಕ್ಸ್ ಗೆ ಕೇಳಬಹುದು. ನೆಕ್ಸ್ಟ್ ವಿಲ್ ಸಿ ಇಂಪ್ಯೂರಿಟಿ ಡಿಫೆಕ್ಟ್. ಸೊ ಇನ್ ಕೇಸ್ ಆಫ್ ದ ಇಂಪ್ಯೂರಿಟಿ ಡಿಫೆಕ್ಟ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಈಗ ನಾ ಡಿಸ್ಕಸ್ ಮಾಡಿದ್ನಲ್ಲ, ಸ್ಕಾಟ್ಕಿ ಮತ್ತೆ ಫ್ರೆಂಕೆಲ್ ಬಿಟ್ಟು ಅವು ಎರಡು ಬಿಟ್ಟು ಬೇರೆ ಯಾವುದೇ ಡಿಫೆಕ್ಟ್ ಅನ್ನ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ಎಫ್ ಸೆಂಟರ್ ಒಂದು ಸರಿ ಏನೋ ಕೇಳಿದ್ದೆ, ಅದನ್ನ ಹೇಳ್ತೀನಿ. ಅದನ್ನ ಬಿಟ್ಟರೆ ಮತ್ತೆ ಯಾವುದನ್ನು ಕೂಡ ಯಾವ ಎಕ್ಸಾಮ್ ಅಲ್ಲೂ ಕೇಳಿಲ್ಲ. ಓದಿಕೊಂಡಿರ್ಲಿ, ಗೊತ್ತಿರ್ಲಿ. Consider crystallization of molten NaCl in presence of small amount of strontium chloride. ಇದು ಯಾವಾಗ ಬರ್ತದ ಅಂತಂದ್ರೆ, ಈಗ NaCl ಅನ್ನ ಏನೋ ಒಂದು ಅಟ್ಮಾಸ್ಫಿಯರ್ ಇರ್ತದ, ಸ್ಟ್ರಾನ್ಶಿಯಂ ಕ್ಲೋರೈಡ್ ಇರೋದು. ಆ ಸ್ಟ್ರಾನ್ಶಿಯಂ ಕ್ಲೋರೈಡ್ ಅಟ್ಮಾಸ್ಫಿಯರ್ ದಲ್ಲಿ NaCl ಅನ್ನ ಕ್ರಿಸ್ಟಲೈಸ್ ಮಾಡ್ತೀವಿ. What happens is during the crystallization some Na plus ions may be replaced by strontium 2 plus ions. ನೋಡಿ, impurity Sr2 plus ಇಲ್ಲಿ, ಹೌದಾ? ಸ್ಟ್ರಾನ್ಶಿಯಂ ಕ್ಲೋರೈಡ್, some Sr2 plus ions will replace Na plus ions from NaCl crystal. This we can call it as impurity defect. ಹೇಗಾಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು NaCl ಕ್ರಿಸ್ಟಲ್, ಹೌದಾ? NaCl ಕ್ರಿಸ್ಟಲ್ ಇದು ಕ್ರಿಸ್ಟಲೈಸೇಷನ್ ಆಗಬೇಕಾದ್ರೆ SrCl2 ಅಟ್ಮಾಸ್ಫಿಯರ್ ಇತ್ತು ಅಂತ ಇಟ್ಕೊಳ್ಳಿ. ಇವೆಲ್ಲ ಡಿಫೆಕ್ಟ್ಸ್ ಹೇಗೆ ಅರೈಸ್ ಆಗಬೇಕಾದ್ರೆ ಯಾವುದೋ ಒಂದು ಮಿಸ್ಟೇಕ್ ಆಗಿರ್ತದ. ಫಾರ್ಮೇಶನ್ ಮಾಡಬೇಕಾದ್ರೆ, ಕ್ರಿಸ್ಟಲೈಸೇಷನ್ ಮಾಡಬೇಕಾದ್ರೆ ಪ್ಯೂರಿಟಿ ಇರೋದಿಲ್ಲ, ಅದಕ್ಕಾಗಿ ಬಂದಿರ್ತದ. ಇದು ಯಾವುದು ಕೂಡ ಇಂಟೆನ್ಷನಲಿ ಮಾಡೋದಲ್ಲ, ಗೊತ್ತಿರ್ಲಿ. ಆಲ್ ದೀಸ್ ಆರ್ ನಾಟ್ ಇಂಟೆನ್ಷನಲಿ ಮೇಡ್.
ಯಾಕಂದ್ರೆ ಯಾರಿಗೂ ಕೂಡ ಡಿಫೆಕ್ಟ್ ಇರೋದು ಇಂಟ್ರೆಸ್ಟ್ ಇರೋದಿಲ್ಲ, ಹೌದಾ? ಇದು ಏನಾಗ್ತದೆ, ಯಾವುದೋ ಒಂದು ಅಟ್ಮಾಸ್ಫಿಯರ್ ಹೀಟ್ ಮಾಡಬೇಕಾದ್ರೆ ಇನ್ನೊಂದು ಅಟ್ಮಾಸ್ಫಿಯರ್ ರಿಯಾಕ್ಷನ್ ಆಗ್ಬೋದು. ಸೊ ಅವಾಗ ಯಾವ್ಯಾವ ಟೈಪ್ ಡಿಫೆಕ್ಟ್ ಬರ್ತದ ಅಂತ ನೋಡ್ತಾ ಇದೀವಿ ನಾವು. ಈಗ NaCl ಅನ್ನು ನಾವು ಕ್ರಿಸ್ಟಲೈಸ್ ಮಾಡಬೇಕಾದ್ರೆ SrCl2 ಇದೆ ಅಂತ ಇಟ್ಕೊಳ್ಳಿ. SrCl ಅಂತ ಅಲ್ಲ, +2 ಇರೋದು ಯಾವುದೋ ಒಂದು ಬೇರೆ ಅಯಾನ್ ಇದೆ. ಅವಾಗ ಏನಾಗ್ತದ, +2 ಅಯಾನ್ಸ್ ವಿಲ್ ರಿಪ್ಲೇಸ್ ಸೋಡಿಯಂ. ನೋಡಿ, ಸೋಡಿಯಂಗೆ +1 ವ್ಯಾಲೆನ್ಸಿ ಇದೆ, Sr ಗೆ 2+ ವ್ಯಾಲೆನ್ಸಿ ಇದೆ. ಅಂದ್ರೆ ಒಂದು Sr ಒಂದು ಸೋಡಿಯಂ ಅನ್ನು ರಿಪ್ಲೇಸ್ ಮಾಡೋದಿಲ್ಲ. ಏನ್ ಮಾಡ್ತದ, ಒಂದು Sr 2 ಸೋಡಿಯಂ ಅನ್ನು ರಿಪ್ಲೇಸ್ ಮಾಡ್ತದೆ. ಯಾಕಂದ್ರೆ ಚಾರ್ಜ್ ನೋಡಿ, +1 ಇದೆ, +2 ಇದೆ. +2 ಆಫ್ ಸ್ಟ್ರಾನ್ಶಿಯಂ ಶುಡ್ ರಿಪ್ಲೇಸ್ +1 ಆಫ್ 2 ಎಲಿಮೆಂಟ್, ಅಂದ್ರೆ 2 ಸೋಡಿಯಂ ಆಟಮ್ಸ್ ಫ್ರಮ್ ದ ಕ್ರಿಸ್ಟಲ್. ಸೊ ಅದು ಹಾಗೆ ಡಿಸ್ಪ್ಲೇಸ್ ಮಾಡಿದಾಗ ನೋಡಿ, 2 ಸೋಡಿಯಂ ಹೊರಟೋಯ್ತಾ. ನೋಡಿ, 2 ಸೋಡಿಯಂ ಹೊರಟೋಯ್ತು, ಒಂದು SrCl2 ಬಂತು. ಒಂದು SrCl2 ಬಂದಿದ್ದೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗ್ಬಿಡ್ತು. ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಯಾಕೆ ಮೇಂಟೈನ್ ಆಯ್ತು ನೋಡಿ, ಇಲ್ಲಿ 1 2 3 4 5 6 7 8 Na+ ions were there, 8 Cl- ions were there. ಇದು ಬ್ಯಾಲೆನ್ಸ್ ಇತ್ತು ಮೊದಲು. ನಾವು 2 Na+ is removed, ಈಗ 6 Na+ ಇದೆ, ಬಟ್ 1 Sr2+ is added, 8 Cl- is as it is, ಬಟ್ 6+ and 1 2+ ಅಂದ್ರೆ ಇದು ಕೂಡ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಯ್ತು. ಬಟ್ ದ ಥಿಂಗ್ is what happens, one cation vacancy is created, one cation vacancy is created. So that is results in impurity defect. ನೋಡಿ, Sr2+ ಬಂದ್ಬಿಡ್ತಿಲ್ಲ, ಬಟ್ ಇಲ್ಲಿ ಯಾರು ಬಂದ್ಕೊಂಡಿರ್ಬೇಕು, ಯಾರು ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದು ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೆನ್ಸ್ ರಿಮೆಂಬರ್, ವೇಕೆನ್ಸಿ is created here. This we call it as impurity defects. ಅಂದ್ರೆ ಯಾವುದು ಎಲ್ಲ +1 ಅಯಾನ್ಸ್ ಇದೆ, ಅದ್ರೊಳಗೆ ಒಂದು 2+ ಬಂದು ರಿಪ್ಲೇಸ್ ಆಯ್ತು. 2+ ಬಂದಾಗ 2 +1 ಹೋಗ್ಬೇಕು ಹೊರಗೆ, ಒಂದು 2+ ಬಂತು, ಚಾರ್ಜ್ ಬ್ಯಾಲೆನ್ಸ್ ಆಯ್ತು, ಬಟ್ ನಂಬರ್ ಬ್ಯಾಲೆನ್ಸ್ ಆಗೋದಿಲ್ಲ. ಸೊ 7 cation instead of 8 cation. So 1 cation vacancy is created. This we can call it as impurity defects. Next we'll see non-stoichiometric. Stoichiometric ದಲ್ಲಿ ಎರಡೇ ಇಂಪಾರ್ಟೆಂಟ್ ಆಗಿ ನೋಡಿದ್ರೆ, ಒಂದು ಸ್ಕಾಟ್ಕಿ, ಇನ್ನೊಂದು ಫ್ರೆಂಕೆಲ್. ಇಂಪ್ಯೂರಿಟಿ ಡಿಫೆಕ್ಟ್ ಕೂಡ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ non-stoichiometric ದಲ್ಲಿ ಫಸ್ಟ್ ಒನ್ ರಿಮೆಂಬರ್, metal excess defect. Second one is metal deficiency defect. ಸಿ, non-stoichiometric ಅಂದ್ರೆ ಒಂದು ಮೆಟಲ್ ಎಕ್ಸೆಸ್ ಆಗಿದೆ, ಇನ್ನೊಂದು ಮೆಟಲ್ ಡೆಫಿಷಿಯನ್ಸಿ ಆಗಿದೆ, ಗೊತ್ತಿರಲಿ. ಫಸ್ಟ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ನೋಡೋಣ. ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಅಲ್ಲಿ ಫಸ್ಟ್ ಆನಿಯಾನಿಕ್ ವೇಕೆನ್ಸಿ ಹೇಗೆ ಕ್ರಿಯೇಟ್ ಆಗ್ತದ ಅಂತ ತೋರಿಸ್ತೀನಿ ನಾನು. ಆನಿಯಾನಿಕ್ ವೇಕೆನ್ಸಿ ಹೇಗೆ ಕ್ರಿಯೇಟ್ ಆಯ್ತು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ NaCl ಕ್ರಿಸ್ಟಲ್ ಲೆಟೈಸ್. ನೋಡಿ, NaCl ಕ್ರಿಸ್ಟಲ್ ಲೆಟೈಸ್ ಫಾರ್ಮೇಶನ್ ಆಗ್ತಾ 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 ಹೋಗ್ತದೆ ಈ ರೀತಿ. ಎಸ್, NaCl ಕ್ರಿಸ್ಟಲ್ ಲೆಟೈಸ್ ಫಾರ್ಮ್ ಆಯ್ತು. ಸಿ, ಈ ಕೇಸ್ ಒಳಗೆ ಆನಿಯಾನಿಕ್ ವೇಕೆನ್ಸಿ ಹೇಗೆ ಕ್ರಿಯೇಟ್ ಆಗ್ತದೆ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಅಲ್ಲಿ ಅಂತಂದ್ರೆ, absence of anion from the lattice sites ಅಷ್ಟೇ, ವೆರಿ ಸಿಂಪಲ್. ಒಂದು ಆನಿಯಾನ್ ಮಿಸ್ಸಿಂಗ್ ಆಗ್ತದೆ, ಒಂದು ಆನಿಯಾನ್ ಮಿಸ್ಸಿಂಗ್ ಆಗ್ತದೆ. ನೋಡಿ ನೋಡಿ, ಇಲ್ಲಿ ಸೆಂಟರ್ ನೋಡ್ತಾ ಇರಿ, ಬ್ಲಿಂಕ್ ಹೋಯ್ತು, ನೋಡಿ ಬಂತು ಹೋಯ್ತು. ನೋಡಿ, ಇಲ್ಲಿ ಆನಿಯಾನಿಕ್ ವೇಕೆನ್ಸಿ ಕ್ರಿಯೇಟ್ ಆಯ್ತು. ರಿಮೆಂಬರ್, ಅದು ಹೋಗ್ಬೇಕಂದ್ರೆ ಸುಮ್ಮನೆ ಹೋಗೋದಿಲ್ಲ, ಅದು ಹೋಗ್ಬೇಕಂದ್ರೆ ಸುಮ್ಮನೆ ಹೋಗೋದಿಲ್ಲ, ಹೌದಾ? ಜಸ್ಟ್ ಯು ಕನ್ಸಿಡರ್ ದಿಸ್ ಆಸ್ ಅ NaCl. ಇದನ್ನ NaCl ಅಂತ ಇಟ್ಕೊಳ್ಳಿ. ಓಕೆ, ವಾಟ್ ವಿ ಹ್ಯಾವ್ ಡನ್ ಈಸ್, this NaCl is heated. NaCl ಏನಿದೆ, it is heated in the presence of sodium vapors. Just imagine, sodium vapor, sodium ಅಂದ್ರೆ ನ್ಯೂಟ್ರಲ್, ಇದು ಸೋಡಿಯಂ ಮೆಟಲ್ ಅನ್ನ ವೇಪರ್ ಫೇಸ್ ಅಲ್ಲಿ, ಅದನ್ನ ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ವೇಪರ್ಸ್ NaCl ಹೀಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಹಾಗೆ ಹೀಟ್ ಮಾಡಿದಾಗ ಜಸ್ಟ್ ಇಮ್ಯಾಜಿನ್, ಆನಿಯಾನ್ ಅಂದ್ರೆ ಇಲ್ಲೊಂದು Cl- ಇದೆ, ಹೌದಾ? Cl- ಇದೆ, ಹೌದಾ? ರೈಟ್. ನೌ ವಾಟ್ ವಿಲ್ ಹ್ಯಾಪನ್ ಈಸ್, ಈ Cl- ನೋಡಿ Na ಇದೆ ಇಲ್ಲಿ, Cl- ಇಲ್ಲಿದೆ, ಏನಾಗ್ತದೆ, ಸೋಡಿಯಂ ವೇಪರ್ ಹೊರಗಿದೆ ಅಂತಂದ್ರೆ ಸೋಡಿಯಂ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಅವಾಗ ಏನಾಗ್ತದ, ಒನ್ ಆರ್ ದ ಅದರ್ ಆನಿಯಾನ್ ವಿಲ್ ಗೋ ಔಟ್ ಆಫ್ ದಿಸ್ ಕ್ರಿಸ್ಟಲ್ ಟುವರ್ಡ್ಸ್ ಸೋಡಿಯಂ. ಅದಕ್ಕೆ Cl- ಸೋಡಿಯಂಗೆ ಅಟ್ರಾಕ್ಟ್ ಆಗ್ತದೆ. ಆವಾಗ ಸೋಡಿಯಂ ಏನ್ ಮಾಡ್ಕೋಬೇಕು, ಮೊದಲು ಇದು ಎಲೆಕ್ಟ್ರಾನ್ ಅನ್ನು ಕೊಟ್ಬಿಟ್ಟು Na+ ಆಗ್ತದೆ, ದೆನ್ Cl- ಜೊತೆ ಆಗಿ NaCl ವೇಪರ್ ಆಗಿ, ಅಂದ್ರೆ NaCl ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಯಾವುದು Cl ಇಲ್ಲಿ ಇತ್ತು, ಮೊದಲು NaCl ಇತ್ತು ಇದು, ಬಟ್ ಆ NaCl ಅನ್ನ ಸೋಡಿಯಂ ವೇಪರ್ಸ್ ಒಳಗೆ ಹೀಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ವಾಟ್ ಹ್ಯಾಪನ್ಸ್ ಇಸ್, ದ ಸೋಡಿಯಂ ವಿಲ್ ಅಟ್ರಾಕ್ಟ್ ಒನ್ ಕ್ಲೋರಿನ್ ಫ್ರಮ್ ದ ಲೆಟೈಸ್ ಸೈಡ್. ಕ್ಲೋರಿನ್ ಇಲ್ಲಿ ಹೋಗ್ಬಿಡ್ತು, ಎಲೆಕ್ಟ್ರಾನ್ ಎಲ್ಲ ತಗೊಂಡೆ ಹೋಗ್ಬಿಡ್ತದೆ ಅದು. ಬಟ್ ಸೋಡಿಯಂ ಏನಿದೆಯಲ್ಲ, ಅದು Na+ ಆದಾಗ ಎಲೆಕ್ಟ್ರಾನ್ ಬಿಟ್ಟು ಕೊಡ್ಬೇಕು, ಹೌದಾ? ಆ ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟಿದ್ದೇನ್ ಬರ್ತದ, ಅದು ಇದು ಬಂದು ಆ ಎಲೆಕ್ಟ್ರಾನ್ ಬಂದು ಇಲ್ಲಿ ಆಕ್ಯುಪೈ ಆಗ್ಬಿಡ್ತು. ರಿಮೆಂಬರ್, ಅದನ್ನ ಏನಂತ ಹೇಳಿದ್ವಿ, ವಿಚ್ ಇಸ್ ಆಕ್ಯುಪೈಡ್ ಬೈ, ಅಂದ್ರೆ ದಿಸ್ ಆನಿಯಾನಿಕ್ ವೇಕೆನ್ಸಿ ಇಸ್ ಆಕ್ಯುಪೈಡ್ ಬೈ ಎಲೆಕ್ಟ್ರಾನ್ ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ವೆರಿ ಇಂಪಾರ್ಟೆಂಟ್.
which is occupied by electron to maintain electrical neutrality. ನೋಡಿ, to maintain electrical neutrality. Very simple, ಹೌದಾ? ಸೊ ಈ ರೀತಿ ರಿಮೆಂಬರ್, ಎಲೆಕ್ಟ್ರಾನ್ ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ, ಇದು ನ್ಯೂಟ್ರಲ್ ಆಗಿಬಿಡ್ತು. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಆಯ್ತು, ಬಟ್ ಇದು ನಾನ್ ಸ್ಟೈಶಿಯೋಮೆಟ್ರಿಕ್. ಯಾಕೆ? ನ್ಯೂಟ್ರಾಲಿಟಿ ಇದೆ, ಬಟ್ ಒಂದು CL ಮಿಸ್ಸಿಂಗ್ ಇದೆ, ಹೌದಾ? ಅಂದ್ರೆ ಆನಿಯಾನ್ ಮತ್ತು ಕ್ಯಾಟಿಯಾನ್ ರೇಷಿಯೋ ಈಸ್ ನಾಟ್ ಫಿಕ್ಸ್ಡ್. ಅದಕ್ಕೆ ಇದು ನಾವು ನಾನ್ ಸ್ಟೇಷಿಯೋಮೆಟ್ರಿಕ್ ಅಂತ ಕರೆದ್ವಿ. ಈ ಎಲೆಕ್ಟ್ರಾನ್ ಏನಿಲ್ಲ ಆಕ್ಯುಪೈ ಆಯ್ತಲ್ಲ, ದಿಸ್ ಎಲೆಕ್ಟ್ರಾನ್ ಬಂದಿಲ್ಲಿ ಕುತ್ಕೊಳ್ತು. ನೋಡಿ, ಎಲ್ಲಿಂದ ಬಂತು? ದೂರದಿಂದ ಬಂತು. ಇಲ್ಲಿ ನೋಡಿ, ಇಲ್ಲಿ ಬಂತು ನೋಡಿ, ಬಂತ ಎಲೆಕ್ಟ್ರಾನ್ ಬಂದು ಆಕ್ಯುಪೈ ಆಯ್ತು. ರಿಮೆಂಬರ್, ದಿಸ್ ಆನಿಯಾನ್ ಸೈಟ್ ಆಕ್ಯುಪೈಡ್ ಬೈ ದ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ಫಾರ್ಬ್ಸೆಂಡರ್ ಸೆಂಟರ್. ಫಾರ್ಬ್ಸೆಂಡರ್ ಸೆಂಟರ್, ಅದನ್ನ ಎಫ್ ಸೆಂಟರ್ ಅಂತ ಕರಿತೀವಿ. ಅದನ್ನ ಎಫ್ ಸೆಂಟರ್ ಅಂತ ಕರಿತೀವಿ, ಗೊತ್ತಿರ್ಲಿ. ರೈಟ್, ಎಫ್ ಸೆಂಟರ್ ಅಂತ ಕರಿತೀವಿ, ಗೊತ್ತಿರ್ಲಿ. This anionic sites occupied by unpaired electron is called as F center. Correct ಆಗಿ ನೆನಪಿಟ್ಕೊಳ್ಳಿ. 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ, ಇದನ್ನ ಕೇಳಬಹುದು. ಅಂಡ್ ಈ ಎಫ್ ಸೆಂಟರ್ ಇಂದ ಏನಾಗ್ತದೆ ಹಾಗಾದ್ರೆ? ಎಫ್ ಸೆಂಟರ್ ಇಂದ ರಿಸಲ್ಟ್ ಆಗೋದು, ರಿಮೆಂಬರ್, ಕಲರ್. ಬಿಕಾಸ್ ಆಫ್ ದಿಸ್ ಕಲರ್ ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದ ಕಲರ್ ಇರ್ತದೆ ಅಂತ ಹೇಳಿದ್ವಿ, ಹೌದಾ? ನಾವು ಮೋರ್ ದ ನಂಬರ್ ಆಫ್ ಎಫ್ ಸೆಂಟರ್, ಮೋರ್ is the intensity of the color of this compound. Remember, more the number of electron on the F center, more is the intensity of the color. So this is what we called as anionic vacancy, metal excess defect. Then metal excess defect ಅಲ್ಲಿ ಇನ್ನೊಂದು ರೀತಿ, ಎರಡನೇ ಪಾಯಿಂಟ್ ಇದು. ಅದು ಏನಂದ್ರೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾ ಕ್ಯಾಟಿಯಾನ್ ಇನ್ ದ ಇಂಟರ್ಸ್ಟಿಷಿಯಲ್ ಸೈಟ್ ಅಂತ ಹೇಳಿ. ಎಕ್ಸ್ಟ್ರಾ ಕ್ಯಾಟಿಯಾನ್ ಇನ್ ದ ಇಂಟರ್ಸ್ಟಿಷಿಯಲ್ ಸೈಟ್ ಹೇಗೆ ಬರ್ತದೆ ಅನ್ನೋದು ನೋಡಿ. ಇದು ಝಡ್ಡೇನು ತಗೊಂಡಿದ್ವಿ. ಜಿಂಕ್ ಆಕ್ಸೈಡ್ ವೆನ್ ಇಟ್ ಈಸ್ ಹೀಟೆಡ್ ಇಟ್ ವಿಲ್ ಲೂಸ್ ಆಕ್ಸಿಜನ್. ಹೇಗೆ ನೋಡಿ, ಝಡ್ಡೇನು ಹೀಟ್ ಮಾಡ್ತೀರಿ, Zn2+ ಆಗಿ ಹೊರಗೆ ಹೋಗ್ತದೆ, ಹಾಫ್ O2+ ಎಲೆಕ್ಟ್ರಾನ್ ಬರ್ತದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಹಾಫ್ O2+ ಎಲೆಕ್ಟ್ರಾನ್ ಬಂತು, ಗೊತ್ತಿರಲಿ. Zn2+ ಏನಿದೆ, ಆ Zn2+ ಕ್ಯಾಟಿಯಾನ್ ಏನಿದೆಯಲ್ಲ, ಆಕ್ಸಿಜನ್ ಗ್ಯಾಸ್ ಆಗಿ ಹೊರಗೆ ಹೋಗ್ಬಿಡ್ತು. Zn2+ ಕ್ಯಾಟಿಯಾನ್ ಏನು ಉಳಿತಲ್ಲ, ದಟ್ ವಿಲ್ ಆಕ್ಯುಪೈ ದ ಇಂಟರ್ಸ್ಟಿಷಿಯಲ್ ಸೈಟ್ಸ್, ಅಂಡ್ electron is also occupying the another interstitial site. Hence remember, in this particular case oxygen is lost from the system. Zn2+ occupy the interstitial site, that we call it as extra cation at the interstitial sites. Remember, example ನೋಡಿ, example ಈ ರೀತಿ ನೋಡಿ, ಇಲ್ಲಿ ಏನಾಗ್ಬಿಡ್ತು, in this particular case Zn2+ ಆಕ್ಸಿಜನ್ ಹೊರಗೆ ಹೋಗ್ಬಿಡ್ತು, ಬಟ್ Zn2+ whatever it is there, it is present. ಇದನ್ನ Zn2+ ಅಂತ ತಗೋತೀನಿ. ಇದು ರಿಸಲ್ಟ್ಸ್ ಇನ್ ಎರಡು ಎಲೆಕ್ಟ್ರಾನ್ ರಿಸಲ್ಟ್ ಆಗಿದೆ, ಹೌದಾ? ಸೊ ಆ ಎಲೆಕ್ಟ್ರಾನ್ ಇಂಟರ್ಸ್ಟಿಷಿಯಲ್ ಸೈಟ್ ಒಂದ್ ಕಡೆ ಆಕ್ಯುಪೈ ಆಗ್ತದೆ, Zn2+ ಒಂದ್ ಕಡೆ ಆಕ್ಯುಪೈ ಆಗ್ತದೆ. ರಿಮೆಂಬರ್, ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್, ಹಿಯರ್ ಆಲ್ಸೋ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಇಸ್ ಮೇಂಟೈನ್ಡ್. ಅದು ಚೇಂಜ್ ಆಗೋದಿಲ್ಲ, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಚೇಂಜ್ ಆಗೋದಿಲ್ಲ, ಬಟ್ ಇಟ್ ವಿಲ್ ರಿಸಲ್ಟ್ಸ್ ಇನ್, ರಿಮೆಂಬರ್, ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಯಾಕಂದ್ರೆ ಮೆಟಲ್ ಜಾಸ್ತಿ ಆಯ್ತಿಲ್ಲ ಇದ್ರೊಳಗೆ, ಆನಿಯಾನ್ ಮತ್ತು ಕ್ಯಾಟಿಯಾನ್ ಏನಿತ್ತು ರೇಷಿಯೋ, ಆ ರೇಷಿಯೋದಲ್ಲಿ ಮೆಟಲ್ ಎಕ್ಸೆಸ್ ಆಯ್ತು, ಆನಿಯಾನ್ ಕಡಿಮೆ ಆಯ್ತು. ಅದಕ್ಕೆ ನಾವು ಇದನ್ನ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಅಂತ ಕರಿತೀವಿ, ಗೊತ್ತಿರಲಿ. ಎರಡೂ ಕೇಸ್ ಒಳಗೆ ಮೆಟಲ್ ಎಕ್ಸೆಸ್ ಇದೆ ನೋಡಿ, ಎರಡೂ ಕೇಸ್ ಒಳಗೆ. ಹಿಂದಿನ ಕೇಸ್ ಒಳಗೆ ಹಂಗೆ ಇದೆ ನೋಡಿ, ಇಲ್ಲಿ ಈ ಕೇಸಲ್ಲೂ ಕೂಡ Na+ ಜಾಸ್ತಿನೇ ಇದೆ, ಹೌದಾ? ಒಂದು Cl ಮಾತ್ರ ಇಲ್ಲಿ ಮಿಸ್ಸಿಂಗ್ ಆಯ್ತು, ಅಂದ್ರೆ ಮೆಟಲ್ ಎಕ್ಸೆಸ್ ಆಯ್ತು, ಹೌದಾ? ಮೆಟಲ್ Na+ ಎಕ್ಸೆಸ್ ಆಯ್ತು. ಜಿಂಕ್ ಆಕ್ಸೈಡ್ ಕೂಡ ಹಾಗೇನೆ, ಜಿಂಕ್ ಆಕ್ಸೈಡ್ ಅನ್ನು ಹೀಟ್ ಮಾಡಿದಾಗ ಆಕ್ಸಿಜನ್ ರಿಲೀಸ್ ಆಯ್ತು, ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆದಾಗ 2+ ಹೊರಗೆ ಬಂತು, ಆ 2+ ಇಂಟರ್ಸ್ಟಿಷಿಯಲ್ ಸೈಟ್ ಆಕ್ಯುಪೈ ಆಗ್ತದೆ. ಸೊ Zn2+ ಆಕ್ಯುಪೈ ಆಗ್ತದೆ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಅಂದ್ರೆ ಅದರಲ್ಲಿ ಎರಡನೇ ಟೈಪ್ ಇದು, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾ ಕ್ಯಾಟಿಯಾನ್ ಇನ್ ದ ಇಂಟರ್ಸ್ಟಿಷಿಯಲ್ ಸೈಟ್. ಪ್ರೀವಿಯಸ್ ಒನ್ ಇಸ್ ಆನಿಯಾನಿಕ್ ವೇಕೆನ್ಸಿ ಇರುವಂತದ್ದು. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ metal excess defect. Next, metal deficiency defect. As the name indicates, metal deficiency is there. In this case, very important, in this, due to the absence of metal ion from its lattice, this is called as metal deficiency defect. Remember, charge is balanced by ion having higher positive charge. Remember, charge is balanced by another ion having higher positive charge. ಅದು ಹೇಗಂತ ಹೇಳ್ತೀನಿ. First of all, this is present mostly in transition element, mostly in transition metal. Best example is FeO. ಈಗೇನಾಗಿದೆ ಇಲ್ಲಿ FeO ದಲ್ಲಿ ನೋಡಿ, ಈ ರೀತಿ ಒಂದು ಅಯಾನ್ ಇದೆ ಅಂತ ಇಟ್ಕೊಳ್ಳಿ, ಹೌದಾ? ನಾನು ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಇಷ್ಟ ತಗೋತೀನಿ, R ತಗೋತೀನಿ. R ತಗೊಂಡಾಗ ಏನ್ ಮಾಡ್ತೀನಿ, ಇದು Fe2+, ಇದು O2-, ಇದು Fe2+, O2-, Fe2+, O2- ಇದೆ. ಅಂದ್ರೆ ಇದು 2+2- ರೇಷಿಯೋ ಇರುವಂತ ಒಂದು ಕಾಂಪೌಂಡ್. Now what happens is, in this particular case, some metal is lost from the system. Some metal is lost from the system. Okay, lost from the system. Now, ಈಗೇನಾಯ್ತು, ion having higher positive charge ಇಲ್ಲಿ ಬಂದು ಕೂತ್ಕೊಳ್ತು, +2 ಹೋಯ್ತು.
+2 ಹೋಯ್ತು. ಆ ಚಾರ್ಜ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೈಯರ್ 2+ ಬದಲಿಗೆ 3+ ಚಾರ್ಜ್ ಬಂದು ಕೂತ್ಕೊಳ್ತು. ಬಟ್ 3+ ಚಾರ್ಜ್ ಬಂದು ಇದ್ದಾಗ ರಿಮೆಂಬರ್ ಇನ್ನೊಂದು Fe2+ ಮಿಸ್ ಆಗಬೇಕು. ನೋಡಿ ಕರೆಕ್ಟ್ ಆಗಿ ಇಲ್ಲಿ ಹೇಗೆ ನೋಡಬೇಕು, 2 ಮೈನಸ್ 2 ಮೈನಸ್ 2 ಮೈನಸ್ ಇದೆ ಹೌದಾ, ರೈಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 6 ಮೈನಸ್ ಆಯ್ತು. ಇನ್ನೊಂದ್ 2-3 ತಗೊಳ್ಬೇಕು ನಾ ಆಕ್ಚುಲಿ, ಇಷ್ಟ ಸಾಕಾಗುದಿಲ್ಲ ಯಾಕಂದ್ರೆ ಈ ಎಕ್ಸಾಂಪಲ್ ಗೆ 6 ಮೈನಸ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲೇನಾಯ್ತು 3++ 2+, 5+ ಆಯ್ತು. ಸೊ ಇಷ್ಟೇ ಸಾಕಾಗುದಿಲ್ಲ, ಇನ್ನೊಂದು Fe3+ ಆಕ್ಯುಪೈ ಆಯ್ತು ಅಂತ ಇಟ್ಕೊಳ್ಳಿ, ರೈಟ್. ಸೊ ಈಗ ಇನ್ನೊಂದ್ 2 ತಗೊಳ್ಳೋಣಂತೆ ಈ ರೀತಿ 3+, 3+, 6+2 8 ಆಯ್ತಾ. 8 ಆಯ್ತು ಅಂದ್ರೆ ಇನ್ನೊಂದು FeO2- ಬಂತಿಲ್ಲಿ, O2- ಬಂತು. ಸೊ ಇದು Fe2+ ಇದೆ, ಇದು Fe2+ ಇದೆ, ಈ ರೀತಿ ಇದೆ, ಮತ್ತು O- ಇದೆ, O- ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಏನಾಗ್ಬಿಡ್ತಿಲ್ಲಿ 2 Fe3+ ರಿಪ್ಲೇಸಿಂಗ್ 3 Fe2+. ನೋಡಿ ಕರೆಕ್ಟ್ ಅಬ್ಸರ್ವ್ ಮಾಡಿ, 2 Fe3+ ರಿಪ್ಲೇಸಿಂಗ್ 3 Fe2+. ಅವಾಗ ಏನಾಗ್ಬಿಡ್ತು, ಒಂದು ಹಿಯರ್ ಮೆಟಲ್ ಡೆಫಿಷಿಯನ್ಸಿ ಕ್ರಿಯೇಟ್ ಆಯ್ತು. ಒಂದು ವೇಕೆಂಟ್ ಆಗ್ಬೇಕಲ್ಲ Fe2+ ಜಾಗ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ as ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. ಹೈಯರ್ ಚಾರ್ಜ್ ಇರೋದೇ ರಿಪ್ಲೇಸ್ ಆಗ್ತದೆ, ಬೇರೆ ಹೊರಗಿನ ಅಯಾನ್ ಅಲ್ಲ, ಹೈಯರ್ ಚಾರ್ಜ್ ಇರೋದೇ ರಿಪ್ಲೇಸ್ ಆಗ್ತದೆ. ಅವಾಗ ಏನಾಗ್ತದೆ, ರೇಷಿಯೋ ನೋಡಿ ಚೇಂಜ್ ಆಗ್ತದೆ, ರೇಷಿಯೋ ಚೇಂಜ್ ಆಗ್ತದೆ. ಫೆರಸ್ ಆಕ್ಸೈಡ್ ಇರೋದು Fe 0.96 oxygen. The meaning of this is, remember, Fe is 0. Fe2+ is 0.96 ಆದ್ರೆ ಆಕ್ಸಿಜನ್ is 1. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ, Fe 96% ಇದೆ, ಆಕ್ಸಿಜನ್ 100% ಇದೆ, Fe2+ 96 ಇದೆ. ಹಾಗಾದ್ರೆ Fe3+ ಕತೆ ಏನು, ಉಳಿದಿರುವಂತ 4% Fe3+ ಇದೆ. So the meaning is that Fe 0.96O means Fe2+ is 0.96 ಅಂದ್ರೆ 96%. ಉಳಿದ 4% ಏನಿದೆಯಲ್ಲ ಅದು 4%, that 4% is having Sp3+ ions. Hence it is called as metal deficiency defect, because each 2 Fe3+ will replace 3 Fe2+. ಅವಾಗ ಮಾತ್ರ ಚಾರ್ಜ್ ಮೇಂಟೈನ್ ಆಗ್ತದೆ. ಚಾರ್ಜ್ ಇಸ್ ಮೇಂಟೈನ್ಡ್ ಬ್ಯಾಲೆನ್ಸ್ಡ್, ಬಟ್ 1 ಮೆಟಲ್ ಅಯಾನ್ ಕಡಿಮೆ ಆಯ್ತು. ಅದಕ್ಕೆ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಜನರಲಿ Fe3+ percentage ranges from 93% to, remember, 93% to 96% in ferrous oxide. Remember that. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಫೆರಸ್ ಆಕ್ಸೈಡ್. ಇದರಲ್ಲಿ Fe2+ ಅಯಾನ್ಸ್ ಇರಬೇಕು, ಬಟ್ ಏನಾಗ್ಬಿಡ್ತು, Fe3+ ಅಯಾನ್ ಇಸ್ ಡಿಸ್ಪ್ಲೇಸಿಂಗ್ Fe2+ ಅಯಾನ್ ಅಂಡ್ ಚಾರ್ಜ್ ಇಸ್ ಬ್ಯಾಲೆನ್ಸ್ಡ್, ಬಟ್ cationic vacancy is created. ಅಂದ್ರೆ metal vacancy is created, ಅಂದ್ರೆ metal deficiency ಆಯ್ತು. ಡೆಫಿಷಿಯನ್ಸಿ ಅಂದ್ರೆ ಕಡಿಮೆ ಆಗೋದು. This we call it as metal deficiency defect. Okay, electrical properties we will discuss. Once again, electrical properties also, remember, in this particular case ಯಾವುದೇ ಕ್ವಶನ್ ಅನ್ನ ಇದುವರೆಗೆ ಕೇಳಿಲ್ಲ. ಒಂದು ಕ್ವಶನ್ ಕೇಳಿದ್ದೆ P type N type semiconductor ಮೇಲೆ, ಅದನ್ನ ಹೇಳ್ತೀನಿ. Electrical properties, we know that the substances are divided into 3 important category. One metal, metalloid and non-metal, right? So generally remember, metals will have good conductors of heat and electricity. Metals are good conductor of heat and electricity. Non-metals are, remember, poor conductor of heat and electricity. Metalloids are poor conductor of heat and electricity, and in between ಇರ್ತದೆ good conductor and poor conductor ಮಧ್ಯೆ ಇರಬಹುದು. ಯಾಕಂದ್ರೆ ಮೆಟಲಾಯ್ಡ್ ದಲ್ಲಿ ಏನಿರ್ತದೆ, ಮೆಟಲ್ ಅಂಡ್ ನಾನ್ ಮೆಟಲ್ ಇರ್ತದೆ, ಹೌದಾ. ಸೊ ಅಂದ್ರೆ ಮೆಟಲ್ ನೇಚರ್ ಇರ್ತದೆ, ನಾನ್ ಮೆಟಲ್ ನೇಚರ್ ಇರ್ತದೆ. ಮೆಟಲ್ ನೇಚರ್ ಎಕ್ಸೆಸ್ ಇದ್ದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಕಂಡಕ್ಟಿವಿಟಿ, ಬಟ್ ಮೆಟಲ್ ನೇಚರ್ ಕಡಿಮೆ ಇದ್ದಾಗ ವಿ ಕ್ಯಾನ್. ಫಾರ್ ಎಕ್ಸಾಂಪಲ್ ಗ್ಯಾಲಿಯಂ ನೋಡಿ, ನಾನ್ ಮೆಟಲ್ ಗ್ಯಾಲಿಯಂ, ಬಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ಗುಡ್ ಕಂಡಕ್ಟರ್ ಆಫ್ ಹೀಟ್. ಸೊ ದಿಸ್ ಕ್ಯಾನ್ ಬಿ, ವಿ ಕ್ಯಾನ್ ಸೇ ಮೆಟಲ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಅರ್ಥ ಅದರಲ್ಲಿ ಅಷ್ಟೇ. ಹೀಗೆ ಇದು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಯ್ತು. ಈಗ ನಾವು ವಿಲ್ ಡಿಸ್ಕಸ್ ಅಬೌಟ್ ಬ್ಯಾಂಡ್ ಥಿಯರಿ. ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಇದನ್ನ ಹಂಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಇವೆಲ್ಲ ಇಮ್ಯಾಜಿನೇಷನ್. ಇದು ಯಾವುದು ಈಗ ಯಾವುದೋ ಒಂದು ಮೆಟಲ್ ಕಂಡಕ್ಟ್ ಆಗ್ತದೆ, ಕಂಡಕ್ಟ್ ಮಾಡೋದಿಲ್ಲ, ಸೆಮಿ ಕಂಡಕ್ಟರ್ ಟೈಪ್ ಆಕ್ಟ್ ಆಗ್ತಾ ಇದೆ, ಇದಕ್ಕೆ ಒಂದು ಥಿಯರಿಯನ್ನ ಅನೌನ್ಸ್ ಮಾಡ್ತಾರೆ, ದಟ್ ವಿ ಕಾಲ್ಡ್ ಆಸ್ ಬ್ಯಾಂಡ್ ಥಿಯರಿ. ಬ್ಯಾಂಡ್ ಥಿಯರಿಲಿ ನಾವು ಹೇಳ್ತಾ ಇದೀವಿ, ಇದು ಇಮ್ಯಾಜಿನೇಷನ್. ಇದು ಹೀಗೆ ಇರಬೇಕು ಅಂತ ಏನಿಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲೆಕ್ಟ್ರಾನ್ ನಮ್ಗೆ ಕಾಣೋದಿಲ್ಲ, ಹ್ಯಾಂಗ್ ನೋಡ್ತೀರಿ ನೀವು, ಬಟ್ ಇಟ್ ಈಸ್ ಒನ್ ಇಮ್ಯಾಜಿನೇಷನ್, ಈ ರೀತಿ ಇದೆ. ಸೊ ಜನರಲಿ ರಿಮೆಂಬರ್, we will classify the one particular substance, metal irli, non-metal irli, metalloid irli, into valence electron one part and the whole, the inner core, what we have called as kernel anta na helidnalla, kernel anta heli, adu inner shell anta itkoli. Idu nothing but kernel anta ನಾವು ಇಟ್ಕೋಬಹುದು. valence shell ಏನಿದೆಯಲ್ಲ ಅದನ್ನ valence band ಅಂತ ಕರೀತೀವಿ. ಬ್ಯಾಂಡ್ ಅಂದ್ರೆ ರಿಮೆಂಬರ್ ಗ್ರೂಪ್ ಆಫ್ ರೇಡಿಯೇಷನ್ಸ್ ಅಂತ ಅರ್ಥ.
ಗ್ರೂಪ್ ಆಫ್ ಶೆಲ್ಸ್ ಅಂತಾನು ಹೇಳ್ಬೋದು. ಒಟ್ಟಿನಲ್ಲಿ ಗ್ರೂಪ್ ಅಂದ್ರೆ ಬ್ಯಾಂಡ್ ಅಂತ ಕರೆದ್ವಿ. ಆ ವರ್ಡ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ವ್ಯಾಲೆನ್ಸ್ ಬ್ಯಾಂಡ್ ಅಂತ ಕರೆದ್ವಿ, ರೈಟ್? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ದೇರ್ ಆರ್ ಸೋ ಮೆನಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಲೈಕ್ ದಿಸ್. ಓಕೆ, ಈಗೇನಾಯ್ತು? ಇವೆಲ್ಲ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಇನ್ ಸಮ್ ಮೆಟಲ್ಸ್ ಕರೆಕ್ಟ್ ಆಗಿ ನೋಡ್ತಾ ಹೋಗಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ ಸಮ್ ಮೆಟಲ್ಸ್ ಅಟ್ ರೂಮ್ ಟೆಂಪರೇಚರ್ ಸಮ್ ಆಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕ್ಯಾನ್ ಲೀವ್ ದ ವ್ಯಾಲೆನ್ಸ್ ಬಾಂಡ್. ಕರೆಕ್ಟ್ ಆಗಿ ನೋಡಿ, ಸಮ್ ಆಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕ್ಯಾನ್ ಲೀವ್ ದ ವ್ಯಾಲೆನ್ಸ್ ಬಾಂಡ್. ಹೌದಾ? ಇನ್ ಸಮ್ ಮೆಟಲ್ಸ್ ಅಟ್ ರೂಮ್ ಟೆಂಪರೇಚರ್ ಸಮ್ ಆಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕ್ಯಾನ್ ಲೀವ್ ದ ವ್ಯಾಲೆನ್ಸ್ ಬ್ಯಾಂಡ್. ಸೊ ಹಾಗೆ ಬ್ಯಾಲೆನ್ಸ್ ಇಂದ ಹೊರಗೆ ಬಂದಿದ್ದು ಅದನ್ನು ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್, ಈಗ ಯಾವುದೇ ವ್ಯಾಲೆನ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಲ್ಲ ಅವನ್ನೆಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರೆಯೋಣಂತೆ. ಓಕೆ, ಆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಏನಿದೆಯಲ್ಲ, ಆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಏನಿದೆ ಅದನ್ನ ನಾವು ಕಂಡಕ್ಷನ್ ಎಲೆಕ್ಟ್ರಾನ್ ಅಂತ ಕರೆದ್ವಿ. ಯಾಕಂತಂದ್ರೆ ಪ್ರತಿ ಮೆಟಲ್ ಅಲ್ಲಿ ದ ಎಲಿಮೆಂಟ್ ಎಲೆಕ್ಟ್ರಾನ್, ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ ಅನ್ಪೇರ್ಡ್ ಏನಿದೆ ದಟ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದಕ್ಕೆ ನಾವು ಅದನ್ನ ಕಂಡಕ್ಷನ್ ಎಲೆಕ್ಟ್ರಾನ್ ಅಂತ ಕರೆದ್ವಿ. ಅದನ್ನ ನಾವು ಅದಕ್ಕೆ ಒಂದು ಕಂಡಕ್ಷನ್ ಬ್ಯಾಂಡ್ ಅಂತ ಒಂದು ವರ್ಡ್ ಕೊಟ್ವಿ. ದಟ್ ವಿ ಕಾಲ್ಡ್ ಆಸ್ ಕಂಡಕ್ಷನ್ ಬ್ಯಾಂಡ್. ಅಂದ್ರೆ ಪ್ರತಿಯೊಂದು ಮೆಟಲ್ ಅಲ್ಲೂ ಒಂದು ಇನ್ನರ್ ಶೆಲ್ ಅನ್ನೋದು ಇರ್ತದೆ, ವ್ಯಾಲೆನ್ಸ್ ಬ್ಯಾಂಡ್ ಅನ್ನೋದು ಇರ್ತದೆ, ಕಂಡಕ್ಷನ್ ಬ್ಯಾಂಡ್ ಅನ್ನೋದು ಇರ್ತದೆ. ಆ ಕಂಡಕ್ಷನ್ ಬ್ಯಾಂಡ್ ಅನ್ನೋದು ಎಂಟಿ ಅಂತ ಅನ್ಕೋಬಹುದು ಅಥವಾ ಎಲೆಕ್ಟ್ರಾನ್ ಇದೆ ಅಂತ ಅನ್ಕೊಳ್ಬಹುದು. ಆಲ್ರೆಡಿ ಎಂಟಿ, ಏನೂ ಇಲ್ಲ ಅಂದ್ರೆ ಎಂಟಿ ಅಂತ ಅನ್ಕೋತೀವಿ. ಇವು ಮೂರು ನಮ್ಮ ಇಮ್ಯಾಜಿನೇಷನ್. ಸೊ ಒಂದು ಇನ್ನರ್ ಶೆಲ್, ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್. ಸೊ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್, ಫ್ರೀ ಎಲೆಕ್ಟ್ರಾನ್ ಇತ್ತಂದ್ರೆ ದಟ್ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ, ದೇ ವಿಲ್ ಬಿಕಮ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈಗ ಕಂಡಕ್ಷನ್ ಬ್ಯಾಂಡ್ ಇಸ್ ಐದರ್ ಎಂಟಿ ಆರ್ ಪಾರ್ಷಿಯಲಿ ಫಿಲ್ಡ್, ನೆನ್ಪಿಟ್ಕೊಳ್ಳಿ. ನೌ ದ ಥಿಂಗ್ ಈಸ್ ದಿಸ್ ವಿ ಕಾಲ್ ಇಟ್ ಆಸ್ ಫಾರ್ಬಿಡನ್ ಎನರ್ಜಿ ಗ್ಯಾಪ್. ನಿಮ್ ನೆನ್ಪಿಟ್ಕೊಳ್ಳಿ, ವ್ಯಾಲೆನ್ಸಿ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಇರುವಂತ ಡಿಫರೆನ್ಸ್ ಏನಿದೆ? ಫಾರ್ಬಿಡನ್ ಎನರ್ಜಿ ಗ್ಯಾಪ್. ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಇಸ್ ನಥಿಂಗ್ ಬಟ್ external energy required for that particular electron to move to the conduction band. That is the amount of energy required to move from valence band to conduction bond. That we called as forbidden energy gap. ಇದು ಒಂದು ಇಮ್ಯಾಜಿನೇಷನ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನರ್ ಶೆಲ್ ಇದೆ, ವ್ಯಾಲೆನ್ಸ್ ಬ್ಯಾಂಡ್ ಇದೆ, ಕಂಡಕ್ಷನ್ ಬ್ಯಾಂಡ್ ಇದೆ. ಕಂಡಕ್ಷನ್ ಬ್ಯಾಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಕಂಡಕ್ಷನ್ ಬ್ಯಾಂಡ್ ಅಂತ ಅದ್ರಲ್ಲಿ ಎಲೆಕ್ಟ್ರಾನ್ಸ್ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಅನ್ಪೇರ್ಡ್ ಇಲ್ಲ ಅಂದ್ರೆ ಕಂಡಕ್ಷನ್ ಬ್ಯಾಂಡ್ ಇಸ್ ಎಂಟಿ. ಈಗ ಕಂಡಕ್ಷನ್ ಬ್ಯಾಂಡ್ ಇಂದ ವ್ಯಾಲೆನ್ಸ್ ಬಾಂಡ್ ಇರುವಂತಹ ಡಿಫರೆನ್ಸ್ ಏನಿದೆ ಅದು ಫಾರ್ಬಿಡನ್ ಎನರ್ಜಿ ಗ್ಯಾಪ್. ಆ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಇಸ್ ನಥಿಂಗ್ ಬಟ್ ಎನರ್ಜಿ ರಿಕ್ವೈರ್ ಟು, ಅಂದ್ರೆ ದಟ್ ಇಸ್ ದ ಡಿಫರೆನ್ಸ್ ಇನ್ ಎನರ್ಜಿ ವಿಚ್ ವಿಲ್ ಟೇಕ್ ದಟ್ ಎಲೆಕ್ಟ್ರಾನ್ ಫ್ರಮ್ ವ್ಯಾಲೆನ್ಸ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಇದು ಒಂದು ಎಕ್ಸ್ಪ್ಲನೇಷನ್. ಈಗ ಇದರ ಮೇಲೆ ಏನ್ ಮಾಡಿದ್ವಿ? ಡಿಪೆಂಡಿಂಗ್ ಆನ್ ದೀಸ್ ವಿ ಹ್ಯಾವ್ ಕನ್ವರ್ಟೆಡ್ ದ ಸಾಲಿಡ್ಸ್, ದ ಕ್ಲಾಸಿಫೈಡ್ ಸಾಲಿಡ್ಸ್ ಇಂಟು 3 ಟೈಪ್ಸ್. ಒನ್ ಇಸ್ ಲೈಕ್ ದಿಸ್, ಎನರ್ಜಿ ಗ್ಯಾಪ್ 0 ಇರುವಂತದ್ದು, ಅಂದ್ರೆ ಕಂಡಕ್ಷನ್ ಮತ್ತೆ ವ್ಯಾಲೆನ್ಸಿ ಬ್ಯಾಂಡ್ ಮಧ್ಯೆ ಎನರ್ಜಿ ಗ್ಯಾಪ್ 0 ಇದೆ. ನೆಕ್ಸ್ಟ್, ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಮಧ್ಯೆ ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ, ನೋಡಿ ಎನರ್ಜಿ ಗ್ಯಾಪ್ ಇಸ್ ಲಾರ್ಜ್. ಇನ್ನೊಂದು ಎನರ್ಜಿ ಗ್ಯಾಪ್ ಇಸ್ ಸ್ಮಾಲ್. ಮೂರು ಕರೆಕ್ಟ್ ನೋಡಿ. ಡಿಪೆಂಡಿಂಗ್ ಆನ್ ದೀಸ್ ಎನರ್ಜಿ ಗ್ಯಾಪ್ ಜನರಲಿ ದೇರ್ ಕ್ಯಾನ್ ಬಿ 3 ಟೈಪ್ಸ್ ಆಫ್ ಸಾಲಿಡ್ಸ್. ಓಕೆ, ಒಂದು ಎನರ್ಜಿ ಗ್ಯಾಪ್ ಇಸ್ 0, ಇನ್ನೊಂದು ಎನರ್ಜಿ ಗ್ಯಾಪ್ ಇಸ್ ಲಾರ್ಜ್, ಇನ್ನೊಂದು ಎನರ್ಜಿ ಗ್ಯಾಪ್ ಇಸ್ ಸ್ಮಾಲ್. ಸೊ ಈಗ ಈ 0 ಇರೋದನ್ನ ನಾವು ಕಂಡಕ್ಟರ್ ಅಂತ ಕರೆದ್ವಿ. ಅಂದ್ರೆ ಬಹಳ ಎನರ್ಜಿ ಬೇಡ, ಆ ಎಲೆಕ್ಟ್ರಾನ್ ಇಮಿಡಿಯೇಟ್ ಆಗಿ ಸರ್ಕ್ಯುಲೇಟ್ ಆಗ್ತಾನೆ ಇರ್ತದೆ, ವ್ಯಾಲೆನ್ಸ್ ಟು ಕಂಡಕ್ಷನ್, ಕಂಡಕ್ಷನ್ ಟು ವ್ಯಾಲೆನ್ಸ್ ಅಂತ ಹೇಳಿ. ಸೊ that is the reason why conductor can conduct electricity easily. Energy gap is large ಅಂತಂದ್ರೆ ಇನ್ಸುಲೇಟರ್ ಕಂಡಕ್ಟ್ ಮಾಡೋದಿಲ್ಲ, ಹೌದಾ? ಇನ್ಸುಲೇಟರ್. ಸೆಮಿಕಂಡಕ್ಟರ್ ಅಂತಂದ್ರೆ ಎನರ್ಜಿ ಗ್ಯಾಪ್ ಇಸ್ ಸ್ಮಾಲ್. ಎನರ್ಜಿ ಗ್ಯಾಪ್ ಇಸ್ ಸ್ಮಾಲ್ ಇದ್ದಾಗ ಮೇನ್ ಏನಾಗ್ತದೆ? ಸ್ವಲ್ಪ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದ್ರು ಕಂಡಕ್ಷನ್ ಆಗಿಬಿಡ್ತದೆ. ಯಾಕೆ? ಟೆಂಪರೇಚರ್ ಜಾಸ್ತಿ ಮಾಡಿದಾಗ ನಾವು ಇಷ್ಟು ಎನರ್ಜಿಯನ್ನು ಪ್ರೊವೈಡ್ ಮಾಡ್ತಾ ಇದೀವಿ, ಈ ಗ್ಯಾಪ್ ಅನ್ನ ಕವರ್ ಮಾಡೋದಷ್ಟು, ಈ ಗ್ಯಾಪ್ ಅನ್ನ ಕವರ್ ಮಾಡೋದಕ್ಕೆ ಎನರ್ಜಿಯನ್ನು ಪ್ರೊವೈಡ್ ಮಾಡ್ತಾ ಇದೀವಿ. ದಿಸ್ ವಿ ಕಾಲ್ಡ್ ಆಸ್ ಎನರ್ಜಿ ಗ್ಯಾಪ್ ವಿಚ್ ಇಸ್ ಸ್ಮಾಲ್, ವಿಚ್ ರಿಸಲ್ಟ್ಸ್ ಇನ್ ಸೆಮಿಕಂಡಕ್ಟರ್, ವಿಚ್ ರಿಸಲ್ಟ್ಸ್ ಇನ್ ಸೆಮಿಕಂಡಕ್ಟರ್. ರಿಮೆಂಬರ್, ಎನಿ ಡೌಟ್? ಇಲ್ಲಿ ಎನರ್ಜಿ ಗ್ಯಾಪ್ ಯಾಕೆ ಸ್ಮಾಲ್ ಇರ್ತದ, ಲಾರ್ಜ್ ಇರ್ತದ, ಅದು ಇಂಪಾರ್ಟೆಂಟ್ ಅಲ್ಲ, ಅದು ನಾವು ಎಕ್ಸ್ಪ್ಲೇನ್ ಮಾಡೋ ಸಾಧ್ಯನೂ ಇಲ್ಲ. ಇಲ್ಲ ಅಂದ್ರೆ ಹಿಂಗೆ ಹೇಳ್ಬೋದು, ಸೆಮಿ ಕಂಡಕ್ಟರ್ ಅಂದ್ರೆ ಯಾವಾಗ ಹೇಳಿದ್ವಿ ನಾವು ಎನರ್ಜಿ ಗ್ಯಾಪ್ ಸ್ಮಾಲ್ ಇದೆ ಅಂತ ಹೇಳಿ? ನಮಗೆ ಎನರ್ಜಿ ಗ್ಯಾಪ್ ಆಗ್ಲಿ ಯಾವುದು ಗೊತ್ತಾಗೋದಿಲ್ಲ. ನಮಗೆ ಎಕ್ಸ್ಪೆರಿಮೆಂಟಲ್ ಯಾವುದು ಕಂಡಕ್ಟ್ ಮಾಡ್ತದೋ ಇಲ್ಲೋ ಸೆಮಿ ಮಾಡ್ತದೋ ಅಷ್ಟೇ, ಅದ್ರ ಮ್ಯಾಗ ನಾವು ಇದನ್ನ ಹೇಳ್ಕೊತ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ನಾವು ಇಂಪಾರ್ಟೆಂಟ್ ಕಂಡಕ್ಟರ್ ಅಂತಂದ್ರೆ ಇದು ಯಾವ್ದ್ರ ಮೇಲೂ ಯಾವ ರೀತಿ ಕ್ವಶನ್ ಅನ್ನು ಕೇಳೋದಿಲ್ಲ, ಡೋಂಟ್ ವರಿ ಅಬೌಟ್ ದಟ್, ಬಟ್ ಗೊತ್ತಿರಲಿ ಅಷ್ಟೇ. ಕಂಡಕ್ಟರ್ ಅಂತಂದ್ರೆ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ ಪಾರ್ಷಿಯಲ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಎಂಟಿ ಕಂಡಕ್ಷನ್ ಬ್ಯಾಂಡ್ ಈಸ್ ನೆಗ್ಲಿಜಿಬಲ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಟಿವ್ ಬ್ಯಾಂಡ್ ಈಸ್ ಲೆಸ್, ನೆಗ್ಲಿಜಿಬಲ್, ದಟ್ ಈಸ್ ಕಂಡಕ್ಟರ್. ಫ್ಲೋ ಆಫ್ ಎಲೆಕ್ಟ್ರಾನ್ ಟೇಕ್ ಪ್ಲೇಸ್ ವೆರಿ ಈಸಿಲಿ. ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ಸ್ ಆನ್ ದ ವ್ಯಾಲೆನ್ಸ್ ಬ್ಯಾಂಡ್, ಡಿಫರೆನ್ಸ್ ಇಲ್ಲ, ಎನರ್ಜಿ ಡಿಫರೆನ್ಸ್ ಇಲ್ಲ ಅಲ್ಲಿ. ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ರಿಮೆಂಬರ್, ಇನ್ಸುಲೇಟರ್ ಅಂದ್ರೆ ಏನಾಯ್ತು? ಈ ಎನರ್ಜಿ ಡಿಫರೆನ್ಸ್ ಬಹಳ ಇದೆ ನೋಡಿ. ಕಂಡಕ್ಷನ್ ಬ್ಯಾಂಡ್ ಮತ್ತೆ ವ್ಯಾಲೆನ್ಸ್ ಬ್ಯಾಂಡ್ ಮತ್ತೆ ಎನರ್ಜಿ ಡಿಫರೆನ್ಸ್ ಬಹಳ ಇದೆ. ದ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ವೇಕೆಂಟ್ ಕಂಡಕ್ಷನ್ ಬ್ಯಾಂಡ್ ಇಸ್ ವೆರಿ ಲಾರ್ಜ್. ಹೆನ್ಸ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ.
ಯಾವುದೇ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಇದ್ರೆ ದಟ್ ವಿ ಕ್ಯಾನ್ ಕಾಲ್ಡ್ ಇಟ್ ಆಸ್ ರಿಮೆಂಬರ್ ಇನ್ಸುಲೇಟರ್. ಎಕ್ಸಾಂಪಲ್ ನೋಡಿ, ಗ್ಲಾಸ್ ಇರ್ಬೋದು, ರಬ್ಬರ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಊಲ್ ಇರ್ಬೋದು, ಇವೆಲ್ಲದೂ ಕೂಡ ಎಕ್ಸಾಂಪಲ್ ಫಾರ್ ಇನ್ಸುಲೇಟರ್. ರಿಮೆಂಬರ್ ದಟ್. ನೆಕ್ಸ್ಟ್ ಸೆಮಿಕಂಡಕ್ಟರ್ ಅಂತ ನೋಡಿ. ಸೆಮಿಕಂಡಕ್ಟರ್ ಅಂತ ಅಂದ್ರೆ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ವೆರಿ ವೆರಿ ಸ್ಮಾಲ್. ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಸ್ಮಾಲ್. ಸಿ ಸ್ಮಾಲ್ ಅಂತ ಯಾವಾಗ ಹೇಳಿದ್ವಿ? ಅದು ಸೆಮಿಕಂಡಕ್ಟರ್ ಇದೆ ಅಂತ ಗೊತ್ತಾದ್ಮೇಲೆ. ನೋಡಿ ಡಿಫರೆನ್ಸ್ ಕಡಿಮೆ ಇದೆ. ಸೊ ಹೆನ್ಸ್ ರಿಮೆಂಬರ್, ಸಮ್ ಎಲೆಕ್ಟ್ರಾನ್ ಮೇ ಜಂಪ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್ ಅಂಡ್ ಶೋ ಲೋ ಕಂಡಕ್ಟಿವಿಟಿ. ಲೋ ಕಂಡಕ್ಟಿವಿಟಿ ತೋರಿಸ್ತದ. ಸ್ವಲ್ಪ ಟೆಂಪರೇಚರ್ ಏನಾದ್ರು ಜಾಸ್ತಿ ಮಾಡಿದಾಗ ಅವಾಗ ಏನಂತ ಕರಿತೀವಿ ನಾವು? ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಸೆಮಿಕಂಡಕ್ಟರ್ ಅಂತ ಕರಿತೀವಿ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಎಕ್ಸಾಂಪಲ್ ನೋಡಿ, ಸಿಲಿಕಾನ್, ಜರ್ಮಾನಿಯಂ ಎಕ್ಸೆಟ್ರಾ, ದೇ ಆರ್ ನಾಟ್ ಅ ಗುಡ್ ಕಂಡಕ್ಟರ್. ದೇ ಆರ್ ವೆರಿ ವೆರಿ ಲೋ ಕಂಡಕ್ಟಿವಿಟಿ. ಯಾಕೆ ಅಂತಂದ್ರೆ ಎನರ್ಜಿ ಗ್ಯಾಪ್ ಏನಿದೆ ಅದು ಕಡಿಮೆ ಇದೆ. ಹಾಗಂತೇಳಿ ಬಹಳ ಜಾಸ್ತಿನೂ ಇಲ್ಲ, ಹಾಗಂತೇಳಿ ಕಂಡಕ್ಟರ್ ಅಷ್ಟು ನೆಗ್ಲಿಜಿಬಲ್ ಇಲ್ಲ, ಸ್ಮಾಲ್ ಇದೆ. ಯಾವುದೋ ಒಂದು ಕಂಡೀಷನ್ ದೊಳಗೆ ಟೆಂಪರೇಚರ್ ಜಾಸ್ತಿ ಮಾಡಿದ್ರಿ, ಕಡಿಮೆ ಮಾಡಿದ್ರಿ, ಅಂತ ಕಂಡೀಷನ್ ದೊಳಗೆ ಕಂಡಕ್ಟ್ ಆಗ್ಬೋದು. ಅದನ್ನು ನಾವು ಸೆಮಿಕಂಡಕ್ಟರ್ ಅಂತ ಕರೆದ್ವಿ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೆದ್ವಿ. ಸಿಲಿಕಾನ್, ಜರ್ಮಾನಿಯಂ ಇಸ್ ಬೆಸ್ಟ್ ಎಕ್ಸಾಂಪಲ್. ಈಗ ಈ ಸಿಲಿಕಾನ್, ಜರ್ಮಾನಿಯಂ ಕಂಡಕ್ಟಿವಿಟಿಯನ್ನ ಜಾಸ್ತಿ ಮಾಡಬಹುದು ಯಾವಾಗ? ವೆನ್ ವಿ ಕನ್ವರ್ಟ್ ದಟ್ ಇಂಟು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. When we convert that into extrinsic semiconductor, ಅದು ಹೇಗೆ? By adding impurities like arsenic or boron. We will add impurities like arsenic or boron. ನೋಡಿ, ಹಾಗಾದ್ರೆ process is called as doping. Doping ಅಂದ್ರೆ ಏನು? ಇಂಪ್ಯೂರಿಟಿ ಅನ್ನ ಡೋಪ್ ಮಾಡೋದು. And which results in a semiconductor which we called as extrinsic semiconductor. Very important. Intrinsic ಅಂದ್ರೆ ನಾವು ಯಾವುದು ಡೋಪಿಂಗ್ ಮಾಡೋದಿಲ್ಲ. Silicon and germanium is an example. So in such case, low conductivity will be there. So electron may jump from valence band to conduction band only when slight temperature is increased like that. Adu increase ಮಾಡಿದ್ರು ಕೂಡ low conductivity. But doping ಮಾಡಿದ್ರಿ ಅಂದ್ರೆ, impurity add ಮಾಡಿದ್ರಿ ಅಂದ್ರೆ, that become good conductor of electricity. That we called as extrinsic semiconductor. ಹಾಗಾದ್ರೆ impurity ಅಂತಂದ್ರೇನು ಅಥವಾ ಹೇಗೆ ಆಡ್ ಮಾಡೋದು? Remember, impurities are called as dopants. Impurity ಅನ್ನು ನಾವು dopants ಅಂತ ಕರಿತೀವಿ. How this impurity is added ಅದನ್ನ ನೆಕ್ಸ್ಟ್ ತೋರಿಸ್ತೀನಿ, ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇದಿಷ್ಟು ಸೆಮಿಕಂಡಕ್ಟರ್ ಬಗ್ಗೆ. ಸೆಮಿಕಂಡಕ್ಟರ್ ಬಗ್ಗೆ ನೆನ್ಪಿಟ್ಕೊಳ್ಳಿ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಅಂತಂದ್ರೆ ಸೊ ಇಟ್ ವಿಲ್ ಶೋ ವೆರಿ ಲೋ ಕಂಡಕ್ಟಿವಿಟಿ, ವಿ ಹ್ಯಾವ್ ನಾಟ್ ಆಡೆಡ್ ಎನಿಥಿಂಗ್ ಟು ದಟ್. ಬಟ್ ಎಕ್ಸ್ಟ್ರಿನ್ಸಿಕ್ ಅಂತಂದ್ರೆ ವಿ ವಿಲ್ ಆಡ್ ಡೋಪ್ಸ್, ಅಂದ್ರೆ ಇಂಪ್ಯೂರಿಟಿ, ಡೋಪಿಂಗ್ ಅಂತ ಕರಿತೀವಿ. ಇಂಪ್ಯೂರಿಟಿ ಯಾವುದು ಅಂದ್ರೆ ಹೊರಗಿದ ಕಸ, ಮಣ್ಣು, ಮಸೀತ್ ಅಂತ ಆಡ್ ಮಾಡೋದಲ್ಲ. ಇಂಪ್ಯೂರಿಟಿ ಅಂದ್ರೆ, ಇಂಪ್ಯೂರಿಟಿ ಅಂದ್ರೆ ಬೇರೆ ಎಲಿಮೆಂಟ್ ಅನ್ನ ಆಡ್ ಮಾಡ್ತೀವಿ. ರಿಮೆಂಬರ್, ಇಂಪ್ಯೂರಿಟಿ ಅಂದ್ರೆ ಬೇರೆ ಎಲಿಮೆಂಟ್ ಅನ್ನು ಆಡ್ ಮಾಡ್ತೀವಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್, ಅದರೊಳಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಒನ್ಸ್ ಅಗೇನ್ 2 ಮಾರ್ಕ್ಸ್ ಗೆ ಎಕ್ಸ್ಪ್ಲೇನ್ ಎನ್ ಟೈಪ್ ಸೆಮಿಕಂಡಕ್ಟರ್, ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ ಕೇಳೋದಿಲ್ಲ. ಬಟ್ ಗೊತ್ತಿರ್ಲಿ ಯಾವ ಎಲಿಮೆಂಟ್ ಅನ್ನು ಹಾಕಿದ್ರೆ ಎನ್ ಟೈಪ್ ಸೆಮಿಕಂಡಕ್ಟರ್ ಬರ್ತದೆ. ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸಿಲಿಕಾನ್ ಲೆಟೈಸ್. ಸಿಲಿಕಾನ್ ಲೆಟೈಸ್ ಗೊತ್ತಿರ್ಲಿ, ಒಂದು ಸಿಲಿಕಾನ್ ಸರೌಂಡೆಡ್ ಬೈ 4 more ಸಿಲಿಕಾನ್ ಲೈಕ್ ದಿಸ್. 4 more ಸಿಲಿಕಾನ್ ಲೈಕ್ ದಿಸ್. ನೋಡಿ, ಈಚ್ ಬಾಂಡ್ ಹ್ಯಾವಿಂಗ್ 2 electron. ನೋಡಿ, 2 electron, ಒಂದೊಂದು 2 electron ಒಂದೊಂದು ಬಾಂಡ್ ಫಾರ್ಮೇಶನ್ ಮಾಡಿದೆ. ಒಂದು ಸಿಲಿಕಾನ್ ಸರೌಂಡಿಂಗ್ 4 ಬಾಂಡ್ ಇದೆ, ಹೌದಾ? ಸೊ ಅಟಾಮಿಕ್ ನಂಬರ್ ಇಸ್ 14. ಅಟಾಮಿಕ್ ನಂಬರ್ ಇಸ್ 14 ಗೊತ್ತಿದೆ. 14 ಅಂದ್ರೆ ಕಾನ್ಫಿಗರೇಷನ್ 2 3s2 3p2 ಆಯ್ತು. ವ್ಯಾಲೆನ್ಸ್ ಎಲೆಕ್ಟ್ರಾನ್ 4 ಇದೆಯಾ? ವ್ಯಾಲೆನ್ಸ್ ಎಲೆಕ್ಟ್ರಾನ್ 4 ಇದೆಯಾ? 4 ಇದ್ದಾಗ 4 ಬಾಂಡ್ ಆಗ್ತದೆ, ಹೌದಾ? 4 ಇದ್ದಾಗ 4 ಬಾಂಡ್ ಆಗ್ತದೆ, ರೈಟ್? ಸೊ ನಾವು ಈಚ್ ಆಫ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ವಿತ್ ನೇಬರಿಂಗ್ ಸಿಲಿಕಾನ್ ಆಟಮ್ಸ್ ಲೈಕ್ ದಿಸ್. ನೋಡಿ, each of silicon shared with neighboring silicon atoms like this. So ಒಂದು ಸಿಲಿಕಾನ್ ಸರೌಂಡಿಂಗ್ 4 ಬಾಂಡ್ ಆಗ್ತಾ ಇದೆ. ಯಾಕೆ 4 ಬಾಂಡ್ ಆಗ್ತದೆ? ಯಾಕಂದ್ರೆ ಸಿಲಿಕಾನ್ ಇಸ್ ಟೆಟ್ರಾವ್ಯಾಲೆಂಟ್. ಕಾರ್ಬನ್ ಕೆಳಗಡೆ ಬರ್ತದೆ, ಅಂದ್ಮೇಲೆ ಟೆಟ್ರಾವ್ಯಾಲೆಂಟ್ ಆಗಬೇಕು. ಇಂತಹ ಟೆಟ್ರಾವ್ಯಾಲೆಂಟ್ ಇರುವಂತಹ ಕಂಪೌಂಡಿಗೆ ವಾಟ್ ವಿ ಆರ್ ಗೋಯಿಂಗ್ ಟು ಆಡ್? ಗ್ರೂಪ್ 15 ಎಲಿಮೆಂಟ್. ಗ್ರೂಪ್ 15 ಅಂದ್ರೆ ಅರ್ಸೆನಿಕ್. ರಿಮೆಂಬರ್, ಗ್ರೂಪ್ 15 ಇಸ್ ಅರ್ಸೆನಿಕ್. ನೈಟ್ರೋಜನ್, ಫಾಸ್ಫರಸ್, ಅರ್ಸೆನಿಕ್, ಸ್ಟೀಬಿಯಂ, ಬಿಸ್ಮತ್, 5 ಎಲಿಮೆಂಟ್ ಇದೆ, ಹೌದಾ? ಈ ಗ್ರೂಪ್ 15 ಆಲ್ ದೀಸ್ ಆರ್ ರಿಮೆಂಬರ್ ಪೆಂಟಾವ್ಯಾಲೆಂಟ್. ಪೆಂಟಾವ್ಯಾಲೆಂಟ್ ಪೆಂಟಾವ್ಯಾಲೆಂಟ್ ಅಂದ್ರೇನು? 5 ಬಾಂಡ್ ಅನ್ನು ಮಾಡುವಂತ ಕೆಪಾಸಿಟಿ ಇದೆ. ಪೆಂಟಾವ್ಯಾಲೆಂಟ್ ಅಂದ್ರೆ 5 ಬಾಂಡ್ ಅನ್ನು ಮಾಡುವಂತ ಕೆಪಾಸಿಟಿ ಇದೆ ಅಂತ ಅರ್ಸೆನಿಕ್ ನಾವು ಇದಕ್ಕೆ ಆಡ್ ಮಾಡಿದ್ವಿ. ಜಸ್ಟ್ ಇಮ್ಯಾಜಿನ್, ಇಲ್ಲಿ ನೋಡ್ತಾ ಹೋಗಿ ಕರೆಕ್ಟ್ ಆಗಿ, ಒಂದು ಸಿಲಿಕಾನ್ ರಿಪ್ಲೇಸ್ಡ್ ಬೈ ಅರ್ಸೆನಿಕ್. ಅರ್ಸೆನಿಕ್ ಸಿಂಬಾಲ್ ಇಸ್ AS ಅಂಡ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 5, ಹೌದಾ? ಸೊ ಈಗ ನೋಡಿ, ಈ ಒಂದು ಸಿಲಿಕಾನ್ ಅನ್ನ ರಿಪ್ಲೇಸ್ ಮಾಡಿ ಅರ್ಸೆನಿಕ್ ಹಾಕಿದೆ, ನೋಡಿದ್ರಾ? ಈಗ ಅರ್ಸೆನಿಕ್ ಹತ್ರ ಎಷ್ಟು ಎಲೆಕ್ಟ್ರಾನ್ ಇದೆ? 5 ಎಲೆಕ್ಟ್ರಾನ್ ಇದೆ. 5 ಎಲೆಕ್ಟ್ರಾನ್ ಇದೆ. ಅದರಲ್ಲಿ 4 ಏನಾಗ್ಬಿಡ್ತು? ಬಾಂಡ್ ಆಗ್ಬಿಡ್ತು. ಬಾಂಡ್ ವಿತ್ ಸಿಲಿಕಾನ್, ಬಾಂಡ್ ವಿತ್ ಸಿಲಿಕಾನ್, ಬಾಂಡ್ ವಿತ್ ಸಿಲಿಕಾನ್, ಬಾಂಡ್ ವಿತ್ ಸಿಲಿಕಾನ್. ಬಟ್ ಒಂದು ಏನ್ ಉಳಿತಿದು? ಎಕ್ಸ್ಟ್ರಾ ಎಲೆಕ್ಟ್ರಾನ್ ಉಳಿತದಲ್ಲ,
ಸೊ ಈಗ ನೋಡಿ ಯಾವಾಗಲೂ ಕಂಡಕ್ಟರ್ ಅಂತಂದ್ರೆ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಇರಬೇಕು. ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ಡ್ಯೂ ಟು ವಾಟ್? ಆಲ್ವೇಸ್ ರಿಮೆಂಬರ್, ಎಲೆಕ್ಟ್ರಾನ್ಸ್ ಆರ್ ಕರೆಂಟ್ ಕ್ಯಾರಿಯರ್ಸ್. ಹೌದಾ? ಎಲೆಕ್ಟ್ರಾನ್ ಒಂದು ಎಕ್ಸೆಸ್ ಉಳಿತಲ್ಲ ಇಲ್ಲಿ, ದಿಸ್ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. Hence we call this as n type. ಯಾಕಂದ್ರೆ n ಅಂದ್ರೆ negatively charged electron is left, remember, without any bond. Free electron ಆಗಿದೆ, that is conducting electricity. That fifth electron is free and become delocalized. Nothing but it is carriers of current. Hence it is called as n type semiconductor. ನೋಡಿ ಎಲೆಕ್ಟ್ರಾನ್ ಹೇಗೆ ಮೂವ್ ಆಗ್ತಾ ಇದೆ ನೋಡಿ 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 ನೋಡಿ. ಹೌದಾ? ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಕರೆಕ್ಟ್ ನೋಡಿ, ಆ ಒಂದು ಎಲೆಕ್ಟ್ರಾನ್ ಏನಿದೆಯಲ್ಲ, ಕರೆಂಟ್ ಹ್ಯಾಂಗ್ ಕ್ಯಾರಿ ಮಾಡ್ತದೆ ನೋಡಿ. ಕರೆಂಟ್ ಪಾಸ್ ಮಾಡಿದ್ರೆ ಒಂದು ಸೈಡ್ ಇಂದ ಇನ್ನೊಂದು ಸೈಡ್ ಈ ರೀತಿ ಕರ್ಕೊಂಡು ಹೋಗ್ತದೆ. ಸೊ ಇದಕ್ಕೆ ನಾವು ಇದನ್ನ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ಕರೀತೀವಿ. ನಾವು this increases conductivity, hence they are called as n type of semiconductor. ಇದ್ರಲ್ಲಿ ಏನ್ ಕೇಳ್ತಾರೆ? which group impurity is added to silicon to form n type semiconductor ಅಂತ ಕೇಳ್ತಾರೆ. ಯಾವಾಗಲೂ ನೆನಪುಳಿ, ಸಿಲಿಕಾನ್ is 4 valence, we need 5 valence ಅಂದ್ರೆ group 15. ಈಗ ಪಿ ಟೈಪ್ ನೋಡಿ, ಪಿ ಟೈಪ್ ಅಲ್ಲಿ ಕೂಡ ಎಲ್ಲದೂ ಸೇಮ್ ಇದೆ. ಇದ್ರಲ್ಲೂ ಕೂಡ ಸಿಲಿಕಾನ್ ಲೆಟೈಸ್ ಇದೆ, ಸಿಲಿಕಾನ್ ಗೆ 14 ಅಟಾಮಿಕ್ ನಂಬರ್ ಇದೆ, ಕಾನ್ಫಿಗರೇಷನ್ 3s2 3p2 ಇದೆ, ಸೊ ವ್ಯಾಲೆನ್ಸ್ 4 ಇದೆ, ಒಂದು ಸಿಲಿಕಾನ್ 4 ಬಾಂಡ್ ಅನ್ನ ಮಾಡಿಕೊಂಡಿದೆ. ಇವೆಲ್ಲ ಕಾಮನ್ ಆಯ್ತದ. ಈಗೇನ್ ಮಾಡ್ತೀವಿ ನಾವು? ಡೋಪ್ಡ್ ವಿತ್ ಬೋರಾನ್. ಬೋರಾನ್ ಇಸ್ ಟ್ರೈವ್ಯಾಲೆಂಟ್. ನೋಡಿ ಎಷ್ಟು ಚಂದಿದೆ, ಟ್ರೈವ್ಯಾಲೆಂಟ್ ಆಗ್ಬಿಡ್ತಿದ್ದು. ಟ್ರೈವ್ಯಾಲೆಂಟ್, ರಿಮೆಂಬರ್, ಟ್ರೈವ್ಯಾಲೆಂಟ್ ಅಂದ್ರೆ ಒಂದು ಬೋರಾನ್ ಕ್ಯಾನ್ ಫಾರ್ಮ್ 3 ಬಾಂಡ್ಸ್. ಒಂದು 3 ಬಾಂಡ್ ಅನ್ನ ಮಾತ್ರ ಸಾಧ್ಯ ಇದೆ. ನೋಡಿ, ಒಂದು ಈ ಸಿಲಿಕಾನ್ ತೆಗೆದು ಬೋರಾನ್ ಹಾಕೋಣಂತೆ. ಬೋರಾನ್ ಹಾಕಿದ್ವ್ಯಾ? ಬೋರಾನ್ ಹಾಕಿದಾಗ ಇಲ್ಲಿ ನೋಡಿ, ಇದು 3 ಬಾಂಡ್ ಆಗ್ತದೆ. ಹೌದಾ? 1 ಬಾಂಡ್ ಆಯ್ತು, 2 ಬಾಂಡ್ ಆಯ್ತು, 3 ಬಾಂಡ್ ಆಯ್ತು. 4ನೇ ಬಾಂಡ್ ಆಗ್ಬೇಕಾಗಿರೋ ಜಾಗದಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಯ್ತು, ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು ನೋಡಿ. ಹೌದಾ? 3 ಎಲೆಕ್ಟ್ರಾನ್ ಶೇರ್ ಆಗ್ಬಿಡ್ತು. ಬಟ್ 4ನೇ ಎಲೆಕ್ಟ್ರಾನ್ ಜಾಗದಲ್ಲಿ ಒಂದು ಬಾಂಡ್ ಆಗ್ಬೇಕಿತ್ತಲ್ಲ, ಸಿಲಿಕಾನ್ 4 ಮಾಡಿತ್ತು, ಇದು 3 ಮಾಡ್ತದೆ. ಸೊ ಅವಾಗ ಇಟ್ ಹ್ಯಾಸ್ ಕ್ರಿಯೇಟೆಡ್ ಒನ್ ಪಾಸಿಟಿವ್ ಹೋಲ್. ಪಾಸಿಟಿವ್ ಹೋಲ್, ರಿಮೆಂಬರ್, ದೇರ್ ಇಸ್ ನೋ ಎಲೆಕ್ಟ್ರಾನ್ ದಟ್ ಹ್ಯಾಸ್ ಕ್ರಿಯೇಟೆಡ್ ದ ಹೋಲ್ ಲೈಕ್ ದಿಸ್. ಹೋಲ್ ನೋಡಿ ಈ ರೀತಿ ಕ್ರಿಯೇಟ್ ಆಯ್ತು, ಕಾಣಿಸ್ತಾ ಇದೆಯಾ? ಈ ರೀತಿ ಹೋಲ್ ಕ್ರಿಯೇಟ್ ಆಯ್ತು. ಇಲ್ಲಿ ನೋಡಿ, ನಿಮ್ ಕಣ್ಣು ಇಲ್ಲೇ ಇರಬೇಕು. ಓಕೆ, ಈ ರೀತಿ ಹೋಲ್ ಕ್ರಿಯೇಟ್ ಆಯ್ತು. ಈಗ ಕ್ರಿಯೇಟ್ ಆಗಿರುವಂತ ಹೋಲ್ ಏನ್ ಮಾಡ್ತದೆ? ಕರೆಂಟ್ ಪಾಸ್ ಮಾಡಿದಾಗ ಈ ಕಡೆಯಿಂದ ಕರೆಂಟ್ ಪಾಸ್ ಮಾಡಿದ ಅಂತ ಇಟ್ಕೊಳ್ಳಿ. ಅವಾಗ ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಯ್ತು, ಅವಾಗ ಇದು ವೇಕೆಂಟ್ ಆಯ್ತು. ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಯ್ತು, ಇದು ವೇಕೆಂಟ್ ಆಯ್ತು. ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಯ್ತು, ಇದು ವೇಕೆಂಟ್ ಆಯ್ತು. ಅಂದ್ರೆ ಪಾಸಿಟಿವಿಟಿ ಕ್ರಿಯೇಟ್ ಆಯ್ತಿಲ್ಲ ಹೋಲು. ಸೊ ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಯ್ತು, ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು. ಅದಕ್ಕೆ ನಾವು ಇದನ್ನ ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ ಕರೆದ್ವಿ. ಹೇಗಾಗ್ತದೆ ಒಂದ್ಸಲ ತೋರಿಸ್ತೀನಿ ನೋಡಿ, ವಿತ್ ಅನಿಮೇಷನ್ ತೋರಿಸ್ತೀನಿ ನೋಡಿ. ಸಿ ನೋಡಿ, now to form covalent bond it borrows electron from neighboring silicon. Neighboring silicon electron ತಗೊಳ್ತಾ ಹೋಗ್ತದೆ, ಅದೇ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ನೋಡಿ ಎಲೆಕ್ಟ್ರಾನ್ ನೋಡಿ ಅಲ್ಲಿಂದ ಇಲ್ಲಿ ಬಂತ ನೋಡಿ, ಕರೆಕ್ಟಾ? ನೋಡಿ ಅಲ್ಲಿಂದ ಇಲ್ಲಿ ಬಂತ, ಈ ಪಾಸಿಟಿವ್ ಹೋಲ್ ಅಲ್ಲಿ ಹೋಗ್ಬಿಡ್ತು. ಪಾಸಿಟಿವ್ ಹೋಲ್ ನೋಡಿ ಇಲ್ಲಿ ಹೋಗ್ಬಿಡ್ತು, ಕರೆಕ್ಟಾ? ನೋಡಿ ಇಲ್ಲಿ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು. ಈಗ ಈ ಪಾಸಿಟಿವ್ ಹೋಲ್ ಈ ಎಲೆಕ್ಟ್ರಾನ್ ಬರ್ತದೆ ನೋಡಿ, ಬಂತ ನೋಡಿ. ಹೌದಾ? ಬಂದಾಗ ಇಲ್ಲಿ ಏನಾಯ್ತು? ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು, ಮತ್ತೆ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು. ಈ ಪಾಸಿಟಿವ್ ಹೋಲ್ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗ್ತದೆ ನೋಡಿ, ನೋಡು ಆಯ್ತಾ? ಈಗ ಮೂವ್ ಆಯ್ತು, ಇಲ್ಲೊಂದು ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು ನೋಡಿ, ಇಲ್ಲೊಂದು ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು. ಈ ರೀತಿ ರಿಮೆಂಬರ್ ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ ನಾವು ಇದನ್ನ. ದ ಕನ್ಕ್ಲೂಷನ್ ಆಫ್ ದಿಸ್ ಇಸ್ ದಟ್ ಇನ್ ದಿಸ್ ಕೇಸ್ ಎಲೆಕ್ಟ್ರಾನ್ಸ್ ಆಕ್ಯುಪೈ ದ ಹೋಲ್, ಪಾಸಿಟಿವ್ ಹೋಲ್. ಹೌದಾ? ಸೊ hence it is called as p type of semiconductor. Those holes are positively charged. ಇರ್ಲೇಬೇಕಲ್ವಾ? ಸೊ those holes are positively charged. This is called as positive p type of semiconductor. This is very important, n type and p type semiconductor. Any example? Sorry, any doubt? At the end of electric ಅಂದ್ರೆ electronic properties ಏನಿದೆ, electrical properties, p type ಅಂದ್ರೇನು, n type ಅಂದ್ರೇನು ಅಂತ ನೆನ್ಪಿಟ್ಕೊಳ್ಳಿ. ಯಾವ ಗ್ರೂಪ್ ಆಡ್ ಮಾಡಿದ್ರೆ n type semiconductor ಕ್ರಿಯೇಟ್ ಆಗ್ತದೆ, ಯಾವ ಗ್ರೂಪ್ ಆಡ್ ಮಾಡಿದ್ರೆ p type ಆಗ್ತದೆ ಅನ್ನೋದು ಗೊತ್ತಿರಲಿ. Yes, any doubts? No sir. ನಾವು ಇಲ್ಲಿ ಡಿಫರೆನ್ಸ್ 2 ಮಾರ್ಕ್ಸ್ ಕೇಳಬಹುದು, ಚಾನ್ಸಸ್ ಬಹಳ ಕಡಿಮೆ ಇದೆ. ಬಟ್ ಕೇಳಬಹುದು, 2 ಮಾರ್ಕ್ಸ್ ಕೇಳಬಹುದು, ಚಾನ್ಸಸ್ ಕಡಿಮೆ ಇದೆ. ನೋಡಿ, ನಾವು n type semiconductor, p type semiconductor doped with pentavalent atom. Here it is doped with trivalent atom. Very simple. ಹೌದಾ? ಪೆಂಟಾವ್ಯಾಲೆಂಟ್ ಅಂದ್ರೆ ಗ್ರೂಪ್ 15 ಅದು ಹಿಂಗೂ ಬರೀಬಹುದು ಪೆಂಟಾವ್ಯಾಲೆಂಟ್ ಬದಲಿಗೆ. ಸೊ ಇಟ್ ಇಸ್ ಗ್ರೂಪ್ 15, ಇಟ್ ಇಸ್ ಟ್ರೈವ್ಯಾಲೆಂಟ್ ಅಂದ್ರೆ ಗ್ರೂಪ್ 13 ಅಂತ ಬರೀಬಹುದು. Electrons contribute for the conduction and holes contribute for current conduction. Electron contribute for conduction and holes contribute for conduction. Remember. ಎರಡು ಸಾಕು. Next we will see some applications of n type and p type semiconductor. This actually physics part. This application ನೋಡಿ, diode. It is a combination of n type and p type semiconductor and is used as rectifier.
ಸೊ ನಾನು ನೋಡಿರೋ ಹಾಗೆ ರೆಕ್ಟಿಫೈರ್ ಅಂತಂದ್ರೆ ವಿಚ್ ಕ್ಯಾನ್ ಕನ್ವರ್ಟ್ AC to DC ಅನ್ನೋ ಇರಬೇಕು. ಸೊ ಲೈಕ್ ದಿಸ್ ವಿಚ್ ಕ್ಯಾನ್ ಬಿ ಯೂಸ್ಡ್. ಇದು ಯಾವುದು ನಿಮಗೆ ಡಿಫರೆನ್ಸ್ ಇಲ್ಲಿ ಅಪ್ಲಿಕೇಶನ್ ಈ ಚಾಪ್ಟರ್ ದಲ್ಲಿ ಇಲ್ಲಿ ಅಂತೂ ಕೇಳೋದಿಲ್ಲ, ಬಟ್ ಗೊತ್ತಿರಲಿ. ಟ್ರಾನ್ಸಿಸ್ಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸಿಸ್ಟರ್ ವಿಚ್ ಆರ್ ಮೇಡ್ ಅಪ್ ಆಫ್ ಸ್ಯಾಂಡ್ವಿಚಿಂಗ್ ಅ ಲೇಯರ್ ಆಫ್ ಒನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಬಿಟ್ವೀನ್ ಟೂ ಲೇಯರ್ಸ್ ಆಫ್ ಅದರ್ ಟೈಪ್, ಅಂದ್ರೆ NPN PNP ಟೈಪ್. ಸೊ ಟ್ರಾನ್ಸಿಸ್ಟರ್ ನ ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ, ವಿಚ್ ಇಸ್ ಯೂಸ್ಡ್ ಇನ್ ಟು ಡಿಟೆಕ್ಟ್ ಆರ್ ಆಂಪ್ಲಿಫೈ ರೇಡಿಯೋ ಆರ್ ಆಡಿಯೋ ಸಿಗ್ನಲ್ಸ್ ಅನ್ನು ಯೂಸ್ ಮಾಡ್ತೀವಿ. ದೆನ್ 12-16 ಕಂಪೌಂಡ್ ಅಂತ ಹೇಳ್ತೀವಿ ನಾವು. 12-16 ಕಂಪೌಂಡ್ ಫಾರ್ಮೇಶನ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ 12-16 ಅಂತಂದ್ರೆ ಗ್ರೂಪ್ 12 ಮತ್ತು ಗ್ರೂಪ್ 16 ಅನ್ನು ಮಿಕ್ಸ್ ಮಾಡೋದು. ಗ್ರೂಪ್ 12 ಮತ್ತು ಗ್ರೂಪ್ 16 ನೋಡಿ, ಜಿಂಕ್ ಇಸ್ ಗ್ರೂಪ್ 12, S is group 16, CDS, CDSC, HGTE, ಟೆಲೂರಿಯಂ ಇಸ್ ಗ್ರೂಪ್ 16 ಇಂಥದ್ರಲ್ಲಿ ಯೂಸ್ ಮಾಡಬಹುದು. ಇನ್ನೊಂದು ಇಲ್ಲ 13-15 ಕಂಪೌಂಡ್ ಫಾರ್ಮೇಶನ್ ಮಾಡೋದ್ರಲ್ಲಿ, ಅಂದ್ರೆ ದೀಸ್ ಕಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಗ್ರೂಪ್ 13 ಅಂಡ್ ಗ್ರೂಪ್ 15. ಸೊ ಅಂಥದ್ರಲ್ಲೂ ಕೂಡ ಯೂಸ್ ಮಾಡಬಹುದು. ಸೊ ಇಂಡಿಯಂ ಇಟ್ ಇಸ್ SB ಅಂದ್ರೆ ಆಂಟಿಮನಿ, ಅಲ್ಯೂಮಿನಿಯಂ ಫಾಸ್ಫೈಡ್, ಸೊ ಗ್ಯಾಲಿಯಂ ಆರ್ಸೆನೈಡ್, ಲೈಕ್ ದಟ್. ಗ್ಯಾಲಿಯಂ ಆರ್ಸೆನೈಡ್ ಹ್ಯಾಸ್ ವೆರಿ ಫಾಸ್ಟ್ ರೆಸ್ಪಾನ್ಸ್ ಅಂಡ್ ಹ್ಯಾಸ್ ಮಾಡಿಫೈಡ್ ದ ಡಿಸೈನ್ ಆಫ್ ಸೆಮಿಕಂಡಕ್ಟರ್ ಡಿವೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಫಿಸಿಕ್ಸ್ ದವರು ಕೇಳಬೇಕಷ್ಟೇ. ಅಂದ್ರೆ ನೌ ಡೇಸ್ ಇಟ್ ಈಸ್ ಮೇ ಬಿ ಗ್ಯಾಲಿಯಂ ಆರ್ಸೆನೈಡ್ ಇಸ್ ದ ಬೆಸ್ಟ್ ಸೆಮಿಕಂಡಕ್ಟರ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಅಂತ ಏನಾದ್ರು ಕೊಟ್ಟಿರ್ಬೇಕು. ರೇನಿಯಂ ಆಕ್ಸೈಡ್ ನೋಡಿ, ReO, ರೇನಿಯಂ ಆಕ್ಸೈಡ್ ವಿಚ್ ಇಸ್ ಟ್ರಾನ್ಸಿಷನ್ ಮೆಟಲ್ ಆಕ್ಸೈಡ್, ಈಸ್ ಲೈಕ್ ಮೆಟಾಲಿಕ್ ಕಾಪರ್ ಇನ್ ಇಟ್ಸ್ ಕಂಡಕ್ಟಿವಿಟಿ ಅಂಡ್ ಅಪಿಯರೆನ್ಸ್. ಮೆಟಾಲಿಕ್ ಕಾಪರ್ ಅಂದ್ರೆ ಕಾಪರ್ ಇರುವಷ್ಟೇ ಕಂಡಕ್ಟಿವಿಟಿ ಮತ್ತೆ ಅಪಿಯರೆನ್ಸ್ ರೇನಿಯಂ ಆಕ್ಸೈಡ್ ಇದೆ ಅಂತ ಅರ್ಥ. ಇದಿಷ್ಟು ಅಪ್ಲಿಕೇಶನ್ಸ್ ಆಫ್ N ಟೈಪ್ ಅಂಡ್ P ಟೈಪ್ ಸೆಮಿಕಂಡಕ್ಟರ್. ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಕೆಮಿಸ್ಟ್ರಿ ಈ ಚಾಪ್ಟರ್ ಅಲ್ಲಿ, ಅಂದ್ರೆ ಕೆಮಿಸ್ಟ್ರಿ ಒಳಗೆ ಇದನ್ನ ಸೆಮಿಕಂಡಕ್ಟರ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಿಲ್ಲ. ಇಷ್ಟ ನೆನ್ಪಿಟ್ಕೊಳ್ಳಿ. P ಟೈಪ್ ಅಂದ್ರೇನು, N ಟೈಪ್ ಅಂದ್ರೇನು, ವಿಚ್ ಗ್ರೂಪ್ ರಿಸಲ್ಟ್ಸ್ ಇನ್ ವಿಚ್ ಟೈಪ್. ಯಾಕಂದ್ರೆ ನಾವು ಕೆಮಿಸ್ಟ್ರಿ ನಮಗೇನ್ ಬೇಕು, ಎಲಿಮೆಂಟ್ಸ್ ಬೇಕು. ಹೌದಾ? ಯಾವ ಎಲಿಮೆಂಟ್ ಅನ್ನು ಯಾವ ಎಲಿಮೆಂಟ್ ಹಾಕಿದ್ರೆ N ಟೈಪ್ ಬರ್ತದೆ, ಯಾವ ಎಲಿಮೆಂಟ್ ಅನ್ನು ಯಾವ ಎಲಿಮೆಂಟ್ ಹಾಕಿದ್ರೆ P ಟೈಪ್ ಬರ್ತದೆ ಅನ್ನೋದು ಗೊತ್ತಿದ್ರೆ ಇನಫ್. ಇದರ ಅಪ್ಲಿಕೇಶನ್ ಇವೆಲ್ಲ ಕೇಳೋದಿಲ್ಲ, ಗೊತ್ತಿದೆ. ಸೊ ಅದಾದ್ಮೇಲೆ ಲಾಸ್ಟ್ ಪಾಯಿಂಟ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಬಹಳ ಸಿಂಪಲ್ ಇದೆ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 marks 1 question ಇನ್ ದಿಸ್. ಇದ್ರೊಳಗೆ 5 ಪ್ರಾಪರ್ಟೀಸ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಅದರೊಳಗೆ ಆಲ್ರೆಡಿ 2 ನಾವು ಪ್ಯಾರಾ ಅಂಡ್ ಡಯಾವನ್ನ, ಪ್ಯಾರಾ ಅಂಡ್ ಡಯಾ, ನಾಟ್ ಓನ್ಲಿ ಡಯಾ, 3 ಆಕ್ಚುಲಿ ಫೆರ್ರೋ 3 ಕೂಡ ಡಿ ಬ್ಲಾಕ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಅದ್ರ ಜೊತೆಗೆ ಇನ್2 ಟೈಪ್ ಅನ್ನ ಆಡ್ ಮಾಡೋಣ. ಸೊ ಫಸ್ಟ್ ಒನ್ ನೋಡಿ, ವೆರಿ ಇಂಪಾರ್ಟೆಂಟ್, ಸಿಂಪಲ್. ಈ ರೀತಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾಕೆ ರಿಸಲ್ಟ್ ಆಗ್ತದೆ ಅಂತ ನೋಡಿದಾಗ, ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ವೇರಿಯಸ್ ಆರ್ಬಿಟ್. ಹೌದಾ? ಆಲ್ಸೋ ದೇ ಆರ್ ಸ್ಪಿನ್ನಿಂಗ್ ಅಬೌಟ್ ದೇರ್ ಓನ್ ಆಕ್ಸಿಸ್. ನೋಡಿ, ಈ ರೀತಿ ಸ್ಪಿನ್ನಿಂಗ್ ಅಬೌಟ್ ದೇರ್ ಓನ್ ಆಕ್ಸಿಸ್, ಇದು ಆರ್ಬಿಟ್ ಅಲ್ಲಿ ಸ್ಪಿನ್ನಿಂಗ್ ಅಬೌಟ್ ಇಟ್ ಓನ್ ಆಕ್ಸಿಸ್ ನಡೀತಾನೆ ಇರ್ತದೆ. ನೋಡಿ, ಈ ರೀತಿ ನಡೀತಾನೆ ಇರ್ತದೆ. ಹೌದಾ? ಸೊ ಬಿಕಾಸ್ ಆಫ್ ದಿಸ್ ರೀಸನ್, ರಿಮೆಂಬರ್, ದಿಸ್ ವಿಲ್ ಕ್ರಿಯೇಟ್ ಒನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜನರೇಟೆಡ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಪಾರ್ಟಿಕಲ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ 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 ಅಂದ್ರೆ ಸ್ಪಿನ್ ಆಗ್ತಾ 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 ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತದೆ. ಸೊ ಹೆನ್ಸ್ ಸ್ಪಿನ್ನಿಂಗ್ ಆಫ್ ಎಲೆಕ್ಟ್ರಾನ್ ಇಟ್ ಆಕ್ಟ್ಸ್ ಲೈಕ್ ಅ ಟೈನಿ ಮ್ಯಾಗ್ನೆಟ್. ಅದಕ್ಕಾಗಿ there may be attraction towards the magnet, there may be repulsion towards the magnet. ಈ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ರಿಪೆಲ್ ಆಗ್ತದ, ಇದ್ರೆ ಅಟ್ರಾಕ್ಟ್ ಆಗ್ತದ ಅಷ್ಟೇ. ಡಿಪೆಂಡಿಂಗ್ ಆನ್ ದಟ್ ವಿ ಹ್ಯಾವ್ ಡಿವೈಡೆಡ್ ಪ್ಯಾರಾ ಅಂಡ್ ಡಯಾ. ಸೊ ಇಫ್ ದ ಆರ್ಬಿಟಲ್ ಕಂಟೈನ್ಸ್ 2 electron, ನೋಡಿ 2 electron ಇದೆ ಅಂತ ಇಟ್ಕೊಳ್ಳಿ, ಫೀಲ್ಡ್ ಎಲೆಕ್ಟ್ರಾನ್. ಹೌದಾ? 1 electron ಸ್ಪಿನ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಒಂದು ಕ್ಲಾಕ್ ವೈಸ್ ಇದೆ, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಇದೆ. thus 3 spins are balanced. So thus their spins are balanced. ಅದರ ಸ್ಪಿನ್ ಏನಿದೆ ಬ್ಯಾಲೆನ್ಸ್ ಆಗಿಬಿಡ್ತದೆ. hence it results in no magnetic property. No magnetic property. ಹೌದಾ? ಆರ್ಬಿಟ್ ಅಲ್ಲಿ 1 electron ಇದ್ರೆ ಏನಾಗ್ತದೆ, ಇಟ್ ರಿಸಲ್ಟ್ಸ್ ಇನ್ either clockwise or anti clockwise. ಎರಡಿದ್ರೆ ಎರಡು ಕಡೆ ಬ್ಯಾಲೆನ್ಸ್ ಆಗಿಬಿಡ್ತದೆ. ಸೊ ಒಂದೇ ಇದ್ರೆ either clockwise or anti clockwise ಮೂವ್ ಆಗಬೇಕು. ಅನ್ಬ್ಯಾಲೆನ್ಸ್ಡ್ ಸ್ಪಿನ್ ಆಯ್ತು, hence it will exhibit magnetism ಅಂತ ಕರೆದ್ವಿ ನಾವು. ಓಕೆ, ನೋಡಿ, ಈ ರೀತಿ ಪ್ಲಸ್ ಹಾಫ್, ಈ ರೀತಿ ಮೈನಸ್ ಹಾಫ್. ಪ್ಲಸ್ ಹಾಫ್ ಅಂದ್ರೆ ರೈಟ್ ಸೈಡ್ ಈ ರೀತಿ ಮೂವ್ ಆಗ್ತಾ ಇದೆ ನೋಡಿ, ಇದು ಮೈನಸ್ ಹಾಫ್ ಈ ರೀತಿ ಮೂವ್ ಆಗ್ತಾ ಇದೆ. ಸೊ ದಿಸ್ ವಿಲ್ ಕ್ರಿಯೇಟ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ಮೂವ್ಮೆಂಟ್ ಆಫ್ ದೀಸ್ ಎಲೆಕ್ಟ್ರಾನ್ ಅರೌಂಡ್ ಇಟ್ಸ್ ಆಕ್ಸಿಸ್ ಕ್ರಿಯೇಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಫಸ್ಟ್ ಒನ್ ಡಯಾಮ್ಯಾಗ್ನೆಟಿಕ್, ಬಹಳ ಸಿಂಪಲ್. Diamagnetic substances are the substances which are weakly repelled by the magnetic field and which does not having any unpaired electrons. Does not contain any unpaired electron. Example ಏನು? ವಾಟರ್ ತಗೋರಿ, NaCl ತಗೋರಿ, C6H6. ಇದರ ಬಿಟ್ಟು you can take many compounds like metal ಅಂತೂ ಆಲ್ಮೋಸ್ಟ್ ಜಿಂಕ್ ತಗೋಬಹುದು, ರೈಟ್? 3D10 ಇದೆ, ಹೌದಾ? ಕ್ಯಾಡ್ಮಿಯಂ ತಗೊಳ್ಬಹುದು, ಮರ್ಕ್ಯೂರಿ ತಗೊಳ್ಬಹುದು. ಇವೆಲ್ಲ ಎಕ್ಸಾಂಪಲ್ ನಾವು ಕೊಡಬಹುದು. ದಿಸ್ ಇಸ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಬಹಳ ಸಿಂಪಲ್. ಇದನ್ನ ಇದುವರೆಗೆ ಎಲ್ಲೂ ಕೇಳಿಲ್ಲ. ವೆರಿ ಸಿಂಪಲ್. ಡಯಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ ನೋಡಿ, ಪ್ಯಾರಾಮ್ಯಾಗ್ನೆಟಿಕ್. ದೀಸ್ ಆರ್ ಸಬ್ಸ್ಟೆನ್ಸ್ which are weakly attracted by the magnetic field. ನೋಡಿ, weakly attracted by the magnetic field. ಸ್ಟ್ರಾಂಗ್ಲಿ ಇದ್ರೆ ಫೆರ್ರೋ ಅಂತ ಕರೆದ್ವಿ ನಾವು. ಸೊ ಇದಕ್ಕೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ 1 or more unpaired electron which are attracted by the magnetic field. ಸೊ ಎಕ್ಸಾಂಪಲ್ ನೋಡಿ, ಆಕ್ಸಿಜನ್ ತಗೊಳ್ಳಿ, ಕಾಪರ್ 2+, Fe3+, Cr3+, ಬಹಳ ಎಕ್ಸಾಂಪಲ್ ಕೊಡಬಹುದು ಇದಕ್ಕೆ ಪ್ಯಾರಾಮ್ಯಾಗ್ನೆಟಿಸಮ್ ಅಲ್ಲಿ. ನಂಬರ್ ಆಫ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಗಿವ್ ಅಂಡರ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್ ಫೆರ್ರೋಮ್ಯಾಗ್ನೆಟಿಕ್.
ಫೆರ್ರೋಮ್ಯಾಗ್ನೆಟಿಕ್ಗೆ ಕೇಳಿದ್ರೆ ಇಷ್ಟು ಬರೆದ್ರು ಸಾಕು, ನೀವು ಇಷ್ಟು ಬರೆದ್ರು ಸಾಕು. ದೀಸ್ ಆರ್ ದ ಎಲೆಕ್ಟ್ರಾನ್ಸ್, ಸಬ್ಸ್ಟೆನ್ಸಸ್ ವಿಚ್ ಆರ್ ಅಟ್ರಾಕ್ಟೆಡ್ ವೆರಿ ಸ್ಟ್ರಾಂಗ್ಲಿ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಇನಫ್ 1 ಮಾರ್ಕ್ಸ್ ಕೊಡ್ತಾರೆ. ಎಕ್ಸಾಂಪಲ್ ಫೇಕೋನಿ ಐರನ್, ಕೋಬಾಲ್ಟ್, ನಿಕೆಲ್. ಇದ್ರ ಜೊತೆಗೆ CrO2 ಒಂದು ನೆನ್ಪಿಟ್ಕೊಳ್ಳಿ, CrO2 ಒಂದು ನೆನ್ಪಿಟ್ಕೊಳ್ಳಿ. ಈ ಚಾಪ್ಟರ್ ಬರುವಂತದ್ದು ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಈಗ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಯಾಕೆ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಅಂತ ಕೇಳಿದ್ರೆ, ರಿಮೆಂಬರ್ ಇಟ್ ಈಸ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಆಲ್ ದ ಡೊಮೇನ್ಸ್ ಅಂತಂದ್ರೆ ಎಲೆಕ್ಟ್ರಾನ್ಸ್ ಲೈಕ್ ದಿಸ್, ಇದು ನಾವು ಡೊಮೇನ್ಸ್ ಅಂತ ಕರೆದ್ವಿ. So remember, all the domains get oriented in the direction of the magnetic field and has a strong magnetic effect. Remember, because of that reason, very strong attraction by the magnetic field we can observe. Very important. Diamagnetic ಅಂದ್ರೆ unpaired ಇರೋದಿಲ್ಲ, ಪ್ಯಾರಾ ಅಂದ್ರೆ ವೀಕ್ಲಿ ಅಟ್ರಾಕ್ಟೆಡ್. ಅದರದ್ದು ಮತ್ತೊಂದು ಟೈಪ್ ಫೆರ್ರೋ ಅಂದ್ರೆ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್. ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಯಾವುದೋ ಒಂದು ಈ ಸಬ್ಸ್ಟೆನ್ಸ್ ಅನ್ನು ಇಟ್ಟಾಗ ಆಲ್ ದ ಎಲೆಕ್ಟ್ರಾನ್ಸ್ ವಿಲ್ ಹ್ಯಾವ್ ಅ ಸೇಮ್ ಡೈರೆಕ್ಷನ್ ಡೊಮೇನ್, ಒಂದು ಡೈರೆಕ್ಷನ್ ಡೊಮೇನ್ ಆಗ್ಬಿಡ್ತದೆ. ಅದಕ್ಕೆ ವಿ ವಿಲ್ ಹ್ಯಾವ್ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಬೆಸ್ಟ್ ಎಕ್ಸಾಂಪಲ್ ಐರನ್, ಕೋಬಾಲ್ಟ್, ನಿಕೆಲ್ ಅಂಡ್ CrO2. ಅದೇ ನೋಡಿ ಆಂಟಿಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಆಂಟಿಫೆರ್ರೋದಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ತದೆ. ರಿಮೆಂಬರ್, ಆಂಟಿಫೆರ್ರೋ ಈಸ್ ನಾಟ್ ಈಕ್ವಲ್ ಟು ಡಯಾ. ಯಾವುದರಲ್ಲಿ? ಡೆಫಿನಿಷನ್ ಅಲ್ಲಿ. ಬಟ್ ರಿಮೆಂಬರ್, ಎರಡೂ ಕೂಡ ನೋ ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂದ್ರೆ ವಿಚ್ ಇಸ್ ಡಸ್ ನಾಟ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್. ಹೌದು, ಡಯಾನು ಹೌದು, ಆಂಟಿಫೆರ್ರೋನು ಹೌದು. ಡಿಫರೆನ್ಸ್ ಏನು? ಡಯಾದಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ. ಬಟ್ ಆಂಟಿಫೆರ್ರೋಮ್ಯಾಗ್ನೆಟಿಸಮ್ ಏನ್ ಆಗ್ತದೆ, ವೆನ್ ದಿಸ್ ಪ್ರೆಸೆಂಟ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, equal number of parallel and anti-parallel magnetic dipoles results. ನೋಡಿ, equal number of parallel and anti-parallel results. ಸೊ ನಾವು ನೋಡಿದ್ವಿ ಈ ಕೇಸ್ ಒಳಗ ಫೆರ್ರೋದಲ್ಲಿ ನೋಡಿ ಎಲ್ಲದು ಒಂದೇ ಡೈರೆಕ್ಷನ್, ಜಾಸ್ತಿ ಆಯ್ತು ಮ್ಯಾಗ್ನೆಟಿಕ್ ನೇಚರ್. ಇದ್ರೊಳಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಬಟ್ ಏನಾಗ್ಬಿಡ್ತು, ಈಕ್ವಲ್ ನಂಬರ್ ಆಫ್ ಪ್ಯಾರಲಲ್ ಅಂಡ್ ಆಂಟಿ ಪ್ಯಾರಲಲ್ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಬಂದ್ಬಿಡ್ತು. ದೇ ವಿಲ್ ಶೋ ಝೀರೋ ಡೈಪೋಲ್ ಮೂವ್ಮೆಂಟ್ ಆಗ್ಬಿಡ್ತು. ಸೊ ಆಂಟಿಫೆರ್ರೋಮ್ಯಾಗ್ನೆಟಿಸಮ್ ವಿಲ್ ಕಾಲ್ ಇಟ್ as MnO is an example, Mn2O3 is an example. MnO, Mn2O3. These are example for antiferromagnetic substance. It is not equal to diamagnetic. Property same ಇದೆ, but unpaired electron ಇದ್ದಾಗ ಡಯಾದಲ್ಲಿ unpaired electron ಇರೋದಿಲ್ಲ, ಆಂಟಿಫೆರ್ರೋದಲ್ಲಿ unpaired electron ಇರಬಹುದು. ಇದ್ಮೇಲೂ ಕೂಡ ಎಲ್ಲ ಡೈಪೋಲ್ಸ್ ಏನಿದೆ, all those arranged in the one direction. Opposite and equal direction, equal and opposite direction. We called it as antiferromagnetic substance. Next, ಫೆರ್ರಿಮ್ಯಾಗ್ನೆಟಿಸಮ್ ಅಂತಂದ್ರೆ ಇದರಲ್ಲೂ ಕೂಡ ಈ ರೀತಿನೇ ಇರ್ತದೆ. ಬಟ್ ಇಲ್ಲೇನು, ಅನ್ಇಕ್ವಲ್ ನಂಬರ್ ಆಫ್ ಪ್ಯಾರಲಲ್ ಅಂಡ್ ಆಂಟಿ ಪ್ಯಾರಲಲ್ ಮ್ಯಾಗ್ನೆಟಿಕ್ ಡೈಪೋಲ್ಸ್ ರಿಸಲ್ಟ್ಸಿಂಗ್ ಇನ್ ನೆಟ್ ಡೈಪೋಲ್ ಮೂವ್ಮೆಂಟ್. ಬೆಸ್ಟ್ ಎಕ್ಸಾಂಪಲ್ Fe3O4 ferrites like MgFe2O4, ZnFe2O4. ಒಂದು ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ, Fe3O4 ಇನಫ್. ಇಲ್ಲಿ ನೋಡಿ 1 2 3 4 ಪ್ಲಸ್ ಹಾಫ್ ಇರುವಂತದ್ದು, 2 ಮೈನಸ್ ಹಾಫ್ ಇರುವಂತದ್ದು. ಅಂದ್ರೆ ಇವೆರಡು ಜೊತೆ ಕ್ಯಾನ್ಸಲ್ ಆಗ್ಬಿಡ್ತು. ಆದ್ರೂ ನಿಮಗೆ 2 ಬಂತಿಲ್ಲೋ, ಇಲ್ಲಿ 2 ನೆಟ್ ಡೈಪೋಲ್ ಮೂವ್ಮೆಂಟ್ ಬಂತಿಲ್ಲೋ. ಅದಕ್ಕೆ ನಾವು ಇದನ್ನ ಏನಂತ ಕರೆದ್ವಿ, ಫೆರ್ರಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರೆದ್ವಿ. ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, ಫೆರ್ರೋದಲ್ಲಿ ಲೈಕ್ ದಿಸ್, ಈ ರೀತಿ ಫೆರ್ರೋ. ದೆನ್ ಆಂಟಿಫೆರ್ರೋದಲ್ಲಿ ಹೀಗೆ 8 ತಗೊಂಡ್ರೆ 8 ಒಂದೇ ಡೈರೆಕ್ಷನ್ ಫೆರ್ರೋ. ಆಂಟಿಫೆರ್ರೋದಲ್ಲಿ ಎಲ್ಲಾ 4 ಒಂದು ಡೈರೆಕ್ಷನ್, 4 ಅಪೋಸಿಟ್ ಡೈರೆಕ್ಷನ್. ಫೆರ್ರಿದಲ್ಲಿ 1 2 3 4 5 6 7 8 ನೋಡಿ. ಇದರಲ್ಲಿ ಕೆಳಗಡೆ ಮುಖ ಮಾಡಿದ್ದು 1 2 3 ಇದೆ. ಸೊ 5 ಒನ್ ಡೈರೆಕ್ಷನ್ ಇದೆ, 3 ಒನ್ ಡೈರೆಕ್ಷನ್ ಇದೆ. ಇದನ್ನ ನಾವು ಫೆರ್ರಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರೀತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಫೆರ್ರಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಇದರಲ್ಲಿ ಎಕ್ಸಾಂಪಲ್ ಇದುವರೆಗೆ ಕೇಳಿದ್ದು ಫೆರ್ರಿ, ಫೆರ್ರೋ, ಆಂಟಿಫೆರ್ರೋ. ಫೆರ್ರಿ, ಫೆರ್ರೋ, ಆಂಟಿಫೆರ್ರೋ ಮೂರೇ ಗೊತ್ತಿರಲಿ, ಉಳಿದಿರೋದನ್ನ ಜನರಲಿ ಕೇಳೋದಿಲ್ಲ. ಓಕೆ, ದಿಸ್ ಕಂಪ್ಲೀಟ್ಸ್ ಸಾಲಿಡ್ ಸ್ಟೇಟ್ ಚಾಪ್ಟರ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಚಾಪ್ಟರ್ ಜೊತೆ ಮತ್ತೆ ಭೇಟಿ ಹೋಗೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.